ಎಲ್ಲರಿಗೂ ಈ ಕರ್ನಾಟಕ ರಾಜ್ಯೋತ್ಸವ ಸಮಾರಂಭದ ಸಾಂಸ್ಕೃತಿಕ ಆಚರಣೆಗಳಿಗೆ ಸ್ವಾಗತ ಸುಸ್ವಾಗತ. Welcome to the cultural program for the Karnataka Rajyotsava celebration here at Ramaya Institute of Management. ಬೆಳಿಗ್ಗೆ ಹೇಳಿದಂತೆ ಕೆಲವರಿಗೆ ಇಂಗ್ಲಿಷ್ ಭಾಷೆ ಜಾಸ್ತಿ ಅನುಗುಣವಾಗಿರೋದ್ರಿಂದ ಕನ್ನಡ ಭಾಷೆಯ ಇಲ್ಲದೇ ಇರೋದ್ರಿಂದ ನಾವು ಇಂಗ್ಲಿಷ್ ಹಾಗೂ ಕನ್ನಡ ಭಾಷೆಯಲ್ಲಿ ನಡೆಸ್ಕೊಡ್ಬೇಕು ಅಂತ ಅನ್ಕೊಂತಾ ಇದೀವಿ. Thank you so much all of you for joining in, and let us begin the program with the Ramayana anthem followed by lighting of the lamp. May I request Director Ma'am Manasa Nagabhushan, Registrar Ma'am Dr. Savitarani Ma'am, and Anuradha Ma'am, and one of the students to join in for the lighting of the lamp before the which is going to be followed by the Ramayana anthem. May I please request all of you to please stand for the Ramayana anthem. Shri Gananathuni Sharada Satkavulanu Sahaja Yogi Munulan Surulan Deva Brahmana Dhanyuni Sakalantarya Somebody Chala Bhajintum Jnanam Vijnanam Cha Bhakti Sahitam Jnana Vijnana Vidya Vinaya Bhushan Ramaya Samoha Samsthana Jnana Vijnana Vidya Vinaya Bhushan Ramaya Samoha Samsthana Tari Nihari Priyagati Jnana Vidya Vinaya Bhushan Ramaya Samoha Samsthana Kanasina Saurashari Dipadalu Pradeepa Samsthana One of the students can join in for the lighting of the lamp. Come on.
What's happening? It's okay. ನಿಮಿಷ Karnataka is known for its vibrancy, its culture, their people, and unique practices. And it is a proud moment for all of us to be known, to be associated with this vibrant and yet dynamic state. We welcome all of you to this may I now request Dr. Janardhan Rao to please propose the welcome address. ಎಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲರಿಗೂ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಮತ್ತು ನೇರ ಸಂದರ್ಶನದಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿನಿಯರು ಹಾಗೂ ಪೋಷಕರೆಲ್ಲರಿಗೂ ಹೃದಯದ ಸ್ವಾಗತಗಳು. ಮತ್ತು ನಿರ್ದೇಶಕರಾದ ಡಾಕ್ಟರ್ ಮಾನಸ ನಾಗಭೂಷಣ್ ರವರಿಗೆ ವಿಶೇಷವಾಗಿ ಈ ಸಮಾರಂಭಕ್ಕೆ ಪುಷ್ಪಗುಚ್ಛದ ಮೂಲಕ ಸ್ವಾಗತ. ನಮ್ಮ ಈ RIM ಫ್ಯಾಮಿಲಿಗೆ ಹೊಸದಾಗಿ ಸೇರ್ಪಡೆಯಾಗಿರುವ ರಾಮಕೃಷ್ಣ ಮತ್ತು ಪ್ರತೀಕ್ ಪ್ರಸಾದ್ ಅವರಿಗೂ ಈ ಸಂದರ್ಭದಲ್ಲಿ ವಿಶೇಷವಾಗಿ ಸ್ವಾಗತ. ವಿಶೇಷವಾಗಿ ಪ್ರತೀಕ್ ಪ್ರಸಾದ್ ಅವರಿಗೆ ವಿಶೇಷ ಸ್ವಾಗತ. ಮುಂದಿನ ವರ್ಷ ತಾವು ಕನ್ನಡದಲ್ಲೇ ಮಾತಾಡಬೇಕು ಅಂತ ನನ್ನ ಒಂದು ಮನೆ.
ಸೊ ಕರ್ನಾಟಕ ರಾಜ್ಯೋತ್ಸವ ಅಥವಾ ಕನ್ನಡ ರಾಜ್ಯೋತ್ಸವ ವರ್ಷವನ್ನು ಪ್ರತಿ ವರ್ಷ ನವೆಂಬರ್ 1ನೇ ತಾರೀಕು ಆಚರಿಸ್ತೀವಿ. ಇದರ ಹಿನ್ನೆಲೆ ಏನು ಅಂತ ಹೇಳಿದ್ರೆ ಒಂದು 2 ಮಾತುಗಳನ್ನು ನಾನು ಮುಗಿಸಕ್ಕೆ ಪ್ರಯತ್ನ ಮಾಡ್ತೀನಿ. 1956 ಕನ್ನಡ ರಾಜ್ಯೋತ್ಸವ 56ರಂದು ನವೆಂಬರ್ 1ರಂದು ಮದುರೈ, ಮದ್ರಾಸ್, ಬೊಂಬಾಯಿ ಮತ್ತು ಬೇರೆ ಬೇರೆ ಪ್ರದೇಶಗಳಲ್ಲಿ ಕನ್ನಡ ಮಾತನಾಡುವ ಜನಗಳು ಹರಿದು ಹಂಚಿ ಹೋಗಿದ್ರು. ಇದನ್ನು ಗಮನಿಸಿದ ಕನ್ನಡ ಚಳವಳಿಗಾರರು ಮೈಸೂರು ರಾಜ್ಯವಾಗಿ 1956 ನವೆಂಬರ್ 1 ಮೈಸೂರು ರಾಜ್ಯವಾಗಿ ಇದು ಉದಯಿಸಿತು. ನಂತರ ಮೈಸೂರು ರಾಜ್ಯ ಅಂತ ನಾಮಕರಣ ಆಗಿದ್ದರಿಂದ ಉತ್ತರ ಕರ್ನಾಟಕದ ಜನಗಳು ಅದಕ್ಕೆ ಕೆಲವು ಕನ್ನಡ ಚಳವಳಿ ಹೋರಾಟಗಾರರು ತುಂಬಾ ಇಶ್ಯೂಸ್ ಅದರಿಂದ ಆಮೇಲೆ 1973ರಲ್ಲಿ ಕರ್ನಾಟಕ ರಾಜ್ಯ ಆಯ್ತು, ಮರುನಾಮಕರಣ ಮಾಡಲಾಯಿತು. ಆ ಕರು ಮತ್ತೆ ನಾಡು, ಕರುನಾಡು ಅಂತ ಹಿಂದೆ ಕರು ಅಂತ ಹೇಳಿದ್ರೆ ಕಪ್ಪು ಅಂತ ಹೇಳ್ತಾರೆ, ನಾಡು ಅಂದ್ರೆ ಎತ್ತರದ ಪ್ರದೇಶ. ಸೊ ಎರಡೂ ಸೇರಿ ಕರುನಾಡು ಅಂತ ಹೇಳ್ತಾ ಇದ್ರು. ಅದನ್ನ ಬ್ರಿಟಿಷರು ಕರ್ನಾಟಿಕ್ ಅಂತ ಕರೀತಾ ಇದ್ರು. ಹಾಗಾಗಿ ಇದಕ್ಕೆ ಕರ್ನಾಟಕ ರಾಜ್ಯ ಅಂತ ಪುನರ್ನಿರ್ಮಾಣ ಮಾಡಿದ್ದು 1973 ನವೆಂಬರ್ 1. ಅಲ್ಲಿಂದ ಈಚೆಗೆ ಪ್ರತಿ ವರ್ಷ ನವೆಂಬರ್ 1ನೇ ತಾರೀಕಿನ ಕನ್ನಡ ರಾಜ್ಯೋತ್ಸವನ ಕರ್ನಾಟಕ ರಾಜ್ಯ ಸರ್ಕಾರವು ಆಚರಿಸಿಕೊಂಡು ಬರ್ತಾ ಇದೆ. ಹಾಗೇನೆ ನಮ್ಮ ರಾಮಯ್ಯ ಸಂಸ್ಥೆಯಿಂದ ಇದು 2008ರಿಂದ ಈ ಸಮಾರಂಭವನ್ನು ನಾವು ಪ್ರತಿ ವರ್ಷ ಆಚರಿಸಿಕೊಂಡು ಬರ್ತಾ ಇದ್ವಿ. 2008ರಲ್ಲಿ ನಾವುಗಳು ಈ ಸಮಾರಂಭವನ್ನ ಕರ್ನಾಟಕ ರಾಜ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಮುಂದುವರೆದ. ತದನಂತರ ಜ್ಞಾನಪೀಠ ಪ್ರಶಸ್ತಿ ಶ್ರೀ ಚಂದ್ರಶೇಖರ್ ಕಂಬಾರ್ ಅವರು ಸಹ ವಿಶೇಷ ಅತಿಥಿಯಾಗಿ ಈ ಸಮಾರಂಭಕ್ಕೆ ಆಗಮಿಸಿದ್ರು. ಅವರು ತುಂಬಾ ಚೆನ್ನಾಗಿ ಅವರು 3-4 ಇಯರ್ಸ್ ತುಂಬಾ ಅಚ್ಚುಕಟ್ಟಾಗಿ ಕಾರ್ಯಕ್ರಮಗಳು, ಒಳ್ಳೊಳ್ಳೆ ಅತಿಥಿಗಳು ಬರ್ತಾ ಇದ್ರು. ಈ ಮುಂದೆನೂ ಇವಾಗ ಹೊಸ ನಮ್ಮ ಮೇಡಮ್ ಆಗಿದ್ದಾರೆ, ಅವ್ರ ನೇತೃತ್ವದಲ್ಲಿ ಖಂಡಿತ ಮುಂದುವರಿಸಿಕೊಂಡು ಹೋಗೋಕೆ ಪ್ರಯತ್ನ ಮಾಡೋಣ. ಆಮೇಲೆ ಕನ್ನಡ ರಾಜ್ಯೋತ್ಸವ 13 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಸೊ ಕನ್ನಡದ ಬಾವುಟದ ಬಗ್ಗೆ ಎರಡು ಮಾತು ಹೇಳಕ್ ಬಯಸ್ತೀನಿ. ಕನ್ನಡದ ಹೋರಾಟಗಾರ ಎಂ ರಾಮಮೂರ್ತಿಯವರು ಹಳದಿ ಮತ್ತು ಕೆಂಪು 2 ಬಣ್ಣಗಳಲ್ಲಿ ಬಾವುಟವನ್ನ ಸಿದ್ಧಪಡಿಸಿದರು. ಹಳದಿ ಒಂದು ಶಾಂತಿಯ ಸಂಕೇತ, ಶಾಂತಿ ಮತ್ತು ಸೌಹಾರ್ದದ ಸಂಕೇತ. ಕೆಂಪು ಕ್ರಾಂತಿಯ ಸಂಕೇತ. ಕನ್ನಡಿಗರು ಶಾಂತಿಗೂ ಸಿದ್ಧ ಮತ್ತು ಯುದ್ಧಕ್ಕೂ ಸಿದ್ಧ ಅಂತ ಒಂದು ಸಂದೇಶವನ್ನ ಕೊಡುತ್ತೆ ಈ ಹಳದಿ ಮತ್ತು ಕೆಂಪು. ಆಮೇಲೆ ಇದನ್ನ ಟ್ರಾನ್ಸ್ಲೇಟ್ ಮಾಡಿದ್ವಿ. ಸೊ ನಮ್ಮ ಜಯ ಭಾರತ ಜನನಿಗೆ ತುಳುಜಾತೆ ನಾಡಗೀತೆಯನ್ನು ರಾಷ್ಟ್ರಕವಿ ಕುವೆಂಪುರವರು ಇದನ್ನ ರಚಿಸಿರ್ತಾರೆ. ಇದು ನಮ್ಮ ನಾಡಗೀತೆ. ಅವತ್ತಿಂದ ಇವಾಗ ನಾಡಗೀತೆ ನಡೀತಾ ಇದೆ. ಮತ್ತೆ ಕರ್ನಾಟಕ ರಾಜ್ಯೋತ್ಸವವನ್ನು ಕರ್ನಾಟಕ ಸರ್ಕಾರ ಪ್ರತಿ ವರ್ಷ ಈಗ ಆಚರಿಸ್ಕೊಂಡು ಬರ್ತಿರ್ತದೆ. ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದವರಿಗೆ ಕರ್ನಾಟಕ ಸರ್ಕಾರದಿಂದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕರ್ನಾಟಕ ಸರ್ಕಾರವು ಪ್ರತಿ ವರ್ಷ ಕೊಡುತ್ತೆ. ಸೊ ನಮ್ಮಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವ ಸಹ ಪ್ರಶಸ್ತಿ ಇದೆ ಇದು. ಸೊ ಮೇಬಿ ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಥೆಗೂ ಈ ಪ್ರಶಸ್ತಿ ಬರಬಹುದು ಅಂತ ಆಶಿಸ್ತೀನಿ. ಸೊ ನಾವು ಆಡುವ ನುಡಿ ಕನ್ನಡ, ಕನ್ನಡ ನುಡಿ, ನಾವಿರುವುದು ಕನ್ನಡನ ಗುಡಿ ಎಂಬ ಅರ್ಥಗರ್ಭಿತ ಸಾಲುಗಳಿವೆ. ಕನ್ನಡ ಭಾಷೆ ಅತಿ ಪುರಾತನವಾದ ಸುಮಾರು 2000 ವರ್ಷಗಳ ಹಿಂದೆಯಿಂದ ಈ ಕನ್ನಡ ಭಾಷೆ ಚಾಲ್ತಿಯಲ್ಲಿದೆ. ಹಾಗೆ ಪ್ರಸಿದ್ಧ ಕವಿವಂತರು ಈ ಇದರಲ್ಲಿ ನಮ್ಮ ಕನ್ನಡ ನಾಡಲ್ಲಿ ತಿನ್ನಿಸಿದ್ದಾರೆ. ಮತ್ತೆ ಕನ್ನಡಿಗರು ತುಂಬಾ ಸೌಹೃದಿಗಳು. ಸೊ ಯಾರೇ ಬಂದ್ರು ನಾವು ಅವ್ರನ್ನ ಒಪ್ಕೋತೀವಿ. ಬಟ್ ಅವ್ರು ಹೇಗೆ ಇದ್ರು, ಹಾಗಾಗಿ ಬ್ಯಾಂಗ್ಳೂರು ಒಂದು ಮಲ್ಟಿ ಕಲ್ಚರಲ್ ಸಿಟಿ ಆಗಿ ಬೆಳೀತಾ ಇದೆ. ಸೊ ಬೆಂಗಳೂರಿನ ವಿಪರ್ಯಾಸ ಅಂತ ಹೇಳಿದ್ರೆ ಸುಮಾರು ಒಂದು 64% ಜನ ಕನ್ನಡ ಮಾತಾಡೋರೇ ಇಲ್ಲ. ಹಾಗಾಗಿ ಕನ್ನಡ ಭಾಷೆನ ಉಳಿಸಿ ಬೆಳೆಸಬೇಕು ಅಂತ ಹೇಳುದು ನನ್ನ ಅಭಿಪ್ರಾಯ. ಈ ಹಿಂದೆ ನಮ್ಮ ಈ ರಮ್ಯ ಮ್ಯಾನೇಜ್ಮೆಂಟ್ ಕಾಲೇಜಿನಲ್ಲಿ ಕನ್ನಡನ ಒಂದು ವ್ಯಾಲ್ಯೂಯೇಟೆಡ್ ಕೋರ್ಸಸ್ ಆಗಿ ಮಾಡಿದ್ವಿ. ಸೊ ಮತ್ತೆ ಅದು ಕಾರಣಾಂತರದಿಂದ ಅದು ಸ್ಟಾಪ್ ಆಗೋಗಿದೆ, ನಿಲ್ಸಿರೋದ್ರಿಂದ ಈ ಮುಂದೆ ಕನ್ನಡನ ಒಂದು
ಒಂದು ಸ್ಪೆಷಲ್ ಕೋರ್ಸ್ ಅಲ್ಲಿ ಮಾಡೋದ್ರಿಂದ ಈ ಹೊರ ರಾಜ್ಯದ ವಿದ್ಯಾರ್ಥಿಗಳಿಗೆ ವ್ಯಾಲ್ಯೂ ಅಡಿಷನ್ ಕೋರ್ಸ್ ಕೊಡೋದ್ರಿಂದ ಅವರಿಗೆ ತುಂಬಾ ಜನ ಇಲ್ಲೇ ಪ್ಲೇಸ್ಮೆಂಟ್ ಆಗಿ ಇಲ್ಲೇ ಸೆಟ್ಲ್ ಆಗೋದ್ರಿಂದ ಅವ್ರ ಲೈಫಿಗೆ ಮತ್ತೆ ಪ್ಲೇಸ್ಮೆಂಟ್ಸ್ ಹೆಲ್ಪ್ ಆಗುತ್ತೆ ಅಂತ ನನ್ನದು ಅಭಿಪ್ರಾಯ. ಅದ್ರ ಜೊತೆಗೆ ಹಿಂದೆ ಈ ಕಮ್ಯುನಿಕೇಟ್ ಕ್ಲಬ್ ಅಂತ ಅವರೊಂದು ಕನ್ನಡ ಚಟುವಟಿಕೆ ಬಗ್ಗೆ ಪ್ರತಿ ಇಮೇಲ್ ಆಕ್ಟಿವಿಟಿ ಇತ್ತು. ಅದರಲ್ಲಿ ಕನ್ನಡ ಶಬ್ದಕೋಶಗಳನ್ನ ಆಡಿಯೋ ವಿಡಿಯೋ ಕಳಿಸ್ತಾ ಇತ್ತು. ಹಾಗೆ ಆ ಚಟುವಟಿಕೆಗೆ ಸ್ಟಾಪ್ ಆಗಿದೆ, ನಿಂತು ಹೋಗಿದೆ. ಸೊ ಮತ್ತೆ ಅದನ್ನ ಕಂಟಿನ್ಯೂ ಮಾಡೋದ್ರಿಂದ ಈ ಬೋಧಕೇಂದ್ರ ಮತ್ತೆ ಕನ್ನಡ ಯಾರಿಗೆ ಬರೋದಿಲ್ಲ, ಪ್ರತಿದಿನ ಅಟ್ಲೀಸ್ಟ್ ಒಂದು ವಾರದಲ್ಲಿ 4 ಕನ್ನಡ ಪದಗಳನ್ನ ಕಲಿಯೋದ್ರಿಂದ ಅವರಿಗೆ ತುಂಬಾ ಅನುಕೂಲ ಆಗುತ್ತೆ. ಈ ಸಾಮಾನ್ಯವಾಗಿ ಸ್ಟೂಡೆಂಟ್ಸ್ಗಳು ಕನ್ನಡ ಬೇರೆ ಕಡೆಯಿಂದ ಬರ್ತಾರೆ, ಅವ್ರಿಗೆ ಏನಾಗುತ್ತೆ ಗೊತ್ತಿಲ್ಲ ಅಂತ ಒಂದು ಪದ ಇಟ್ಕೋತಾರೆ. ಏನೇ ಕೇಳಿದ್ರು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ ನಿನ್ ಹೆಸರೇನು ಅಂತ ಹೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆತರ ಆಗಬಾರ್ದು. ಅದಕ್ಕೆ ನಮ್ಮ ಕಡೆಯಿಂದ ನಮ್ಮ ಗ್ರಂಥಾಲಯ ಕಡೆಯಿಂದ ನಮಗೆ ಸಾಕಷ್ಟು ಪುಸ್ತಕಗಳಿದ್ದಾವೆ ಈ ಕನ್ನಡ ಕಲಿಯೋದಿಕ್ಕೆ. ಹಾಗಾಗಿ ನಮ್ಮಲ್ಲಿರೋ ಒಂದು ಏನು ಪುಸ್ತಕಗಳಿದ್ದಾವೆ ಅದನ್ನ ಬಳಸ್ಕೊಂಡು ಜೊತೆಗೆ ನಾವುಗಳೆಲ್ಲ ಇದೆ ಅದಕ್ಕೆ ನಮ್ದು ಉಪಯೋಗಿಸ್ಕೊಂಡು ಸೊ ಮುಂದೆ ಈ ಭಾಷೆನ ಬೆಳೆಸ್ಕೋಬೇಕು ಅಂತ ನನ್ನ ಅಭಿಪ್ರಾಯಗಳು. ಈ ಮುಂದೆ ಏನು ನಮ್ಮಲ್ಲಿ ರಿಸೋರ್ಸಸ್ ಅಂತ ಏನ್ ಹೇಳ್ತೀವಿ, ಪುಸ್ತಕ ಇರ್ಬೋದು, ಆಡಿಯೋ ಇರ್ಬೋದು, ವಿಡಿಯೋ ಇರ್ಬೋದು, ಮತ್ತೆ ಈ ಮಾನವ ಸಂಪನ್ಮೂಲನೂ ಇದೆ. ಸೊ ಇದನ್ನೆಲ್ಲ ಉತ್ತಮ ರೀತಿಯಲ್ಲಿ ಬೆಳೆಸ್ಕೊಂಡು ನಾಡು ನುಡಿ ಕನ್ನಡ ಭಾಷೆನ ಬೆಳೆಸಬೇಕಾಗಿ ನಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಈ ಅವಕಾಶ ನೀಡಿದ ಎಲ್ಲರಿಗೂ ಕೇಳುಗರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಮ್ಮೆ ತಮ್ಮಲ್ಲಿ ಕನ್ನಡದ ರಾಜ್ಯೋತ್ಸವ ಶುಭಾಶಯ ತಿಳಿಸುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸುತ್ತೇನೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ, ಜೈ ಭಾರತ. Thank you, sir, for that very explanative address to the gathering. ಕನ್ನಡದಲ್ಲಿ ಕನ್ನಡದ ಮಹಿಮೆ, ಕನ್ನಡದ ಮಹತ್ವವನ್ನು ಸಾರಿ ಕನ್ನಡವನ್ನು ಅಪ್ರಿಶಿಯೇಟ್ ಮಾಡ್ಕೊಂತ ನಮ್ಮ ಆಡಿಯನ್ಸ್ ನ ವೆಲ್ಕಮ್ ಮಾಡಿದ್ದ ಡಾಕ್ಟರ್ ಜನಾರ್ದನ್ ರಾವ್ ಅವರಿಗೆ ತುಂಬಾ ಧನ್ಯವಾದಗಳು. For the ones who were not able to follow, he has just indicated, he has just spoken about the formation of the Karnataka state from the various provincial regions across South India. The state of Karnataka was carved out, and in 1973 the official state of Karnataka was formed, and in memory of that and in to celebrate 73 the name of Karnataka was given. 1971 56 it was formed, and 1973 the name of Karnataka was given, and in memory of that is what we celebrate the Karnataka or the Kannada Rajyotsava celebration. Rajyotsava is celebration of the state, right? So the essence of the welcome address is this. Very warm welcome to one and all present here, students who are joining in from the Zoom platform, and a few students who have actually made it to the institute today, to the teaching and non-teaching staff who are present here. I extend a very warm welcome to all of you. Ellarigu ತುಂಬಾ ಹೃದಯದ ಸ್ವಾಗತ ಸುಸ್ವಾಗತ. Can we now request our director ma'am for her few words? I know she has addressed us, but then I'm sure there's more. Thank you. Please, if you could come. ಈಗಾಗಲೇ ಮಾತಾಡ್ಬಿಟ್ಟಿದ್ದೀನಿ ಬೆಳಗ್ಗೆ, ಮತ್ತೆ ಇನ್ನೊಮ್ಮೆ ಅಂದ್ರೆ ಒಂದು ವಿಷಯನ ಹೇಳಿಕೆ ಇಚ್ಛೆ ಪಡ್ತೀನಿ ಅಂತ ಹೇಳಿದ್ರೆ, ಈ ಕನ್ನಡ ನಾಡಿನ ಬೆಳವಣಿಗೆ ಹೇಗಾಯ್ತು ಅನ್ನೋದ್ರ ಬಗ್ಗೆ ಸರ್ ಹೇಳಿದ್ರು. ಆದ್ರೆ ಕನ್ನಡ ಭಾಷೆ ಆರಂಭವಾಗಿದ್ದು ನಾವು ಇತ್ತೀಚಿನ ದಿನಗಳಲ್ಲಿ ಅಂತ ನಾವೇನು ಹೇಳ್ತಾ ಇದ್ದೀವಿ.
ಲಿಂಗ್ವಿಸ್ಟಿಕ್ ಗ್ರೂಪ್ಸ್ ಯಾವಾಗ ಆಯ್ತು ಅವಾಗಿಂದ ನಾವು ಇದನ್ನ ಕರ್ನಾಟಕ ಅಂತ ಹೇಳಿ ಕರೀಲಿಕ್ಕೆ ಶುರು ಮಾಡಿದ್ವಿ. ಆದ್ರೆ ಇದಕ್ಕೆ ಇನ್ನೂ ಹೆಚ್ಚಿನ ಹಿನ್ನೆಲೆ ಇದೆ. 2000 ವರ್ಷ ಅಂತ ಸರ್ ಹೇಳಿದ್ರು. ನಾವು ಆದಿಕವಿ ಕುವೆಂಪು ಅಥವಾ ರನ್ನ ಚೆನ್ನ ಅವರು ಯಾರು ನಮ್ಮಲ್ಲಿ ಹಳೆಗನ್ನಡದಲ್ಲಿ ಸಾಕಷ್ಟು ಒಂದು ಕೊಡುಗೆ ಕೊಟ್ಟಿದ್ದಾರೆ ಅಂತ ಕವಿಗಳಿಂದ ನಾವು ತಗೊಂಡಾಗ ಕನ್ನಡಕ್ಕೆ ತುಂಬಾ ಇದು ಒಂದು ಪ್ರಾಚೀನ ಭಾಷೆ, ಇದಕ್ಕೆ ದೊಡ್ಡ ಹಿನ್ನೆಲೆನೇ ಇದೆ. ಮತ್ತೆ ನಮ್ಮ ಅಕ್ಷರಗಳನ್ನ ತಗೊಂಡಾಗ್ಲೂ ಕೂಡ ಇಂಗ್ಲಿಷ್ ನಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಂಗೆ 26 ಅಕ್ಷರಗಳಿರುವಂತದ್ದು, ಕನ್ನಡದಲ್ಲಿ ನಮ್ಗೆ ಇನ್ನು 30 ಅಕ್ಷರಗಳು ಹೆಚ್ಚಿದೆ. ಸೊ ಕನ್ನಡದಲ್ಲಿ ಹೇಗಾಗುತ್ತೆ ಅಂತ ಹೇಳಿದ್ರೆ, ನಾವು ಹೇಗೆ ಮಾತಾಡ್ತೀವಿ ಅಂದ್ರೆ ನಾವು ಮಾತಾಡ್ಬೇಕಾದ್ರೆ ನಮ್ಮ ವೋಕಲ್ ಕಾರ್ಡ್ಸ್ ಇರ್ಬೋದು ಅಥವಾ ನಮ್ಮ ನಾಲಿಗೆ ಹೇಗೆ ನಾವು ಬಳಸ್ತೀವಿ ಎಲ್ಲದಕ್ಕೂ ಪದಗಳಿದೆ. ನಾವು ಫಾರ್ ಎಕ್ಸಾಂಪಲ್ ಕ ಚ ಟ ತ ಪ ಅಂತ ತಗೋತೀವಿ. ನಾವು ಇದು ನೋಡಿದ್ರೆ ಕನ್ನಡ ಅಕ್ಷರಗಳು ವ್ಯಂಜನಗಳನ್ನ ತಗೊಂಡಾಗ ಕವರ್ಗ ಇರ್ಬೋದು, ಚವರ್ಗ, ಟವರ್ಗ, ತವರ್ಗ, ಪವರ್ಗ ಇದೆಲ್ಲನು ಒಂದೊಂದು ಭಾಗದ ಈ ವೋಕಲ್ ಕಾರ್ಡ್ಸ್ ಮತ್ತೆ ಮೌತ್ ಇಷ್ಟರಲ್ಲಿ ಬರುವಂತ ಎಲ್ಲಾ ಪದಗಳನ್ನ ಅದರೊಳಗೆ ಜೋಡಿಸಲಾಗಿದೆ. ಅದೇ ನೀವು ಯಾವುದೇ ಅನ್ಯ ಭಾಷೆಗಳನ್ನ, ಭಾರತೀಯ ಭಾಷೆಗಳನ್ನ ಬಿಟ್ಟು ಬೇರೆ ಯಾವುದೇ ಭಾಷೆ ನೋಡಿದ್ರು ಕೂಡ ಈ ರೀತಿಯಾದಂತ ಒಂದು ವಿನ್ಯಾಸ ಇಲ್ಲ, ಅಕ್ಷರಗಳಲ್ಲಿ ಈ ರೀತಿಯಾದಂತ ಒಂದು ವಿನ್ಯಾಸ ಇಲ್ಲ ಅನ್ನೋದನ್ನ ನಾವು ಗಮನಿಸ್ಬೇಕಾಗುತ್ತೆ. ಸೊ ಕನ್ನಡ ಒಂದು ಪ್ರಾಚೀನ ಭಾಷೆ. ಆಮೇಲೆ ನಾವು ಕನ್ನಡದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದನ್ನ ನಾವು ನೋಡ್ತಾ ಹೋದ್ರೆ ಒಂದು ಹಳೆಗನ್ನಡ ಇರಬಹುದು, ಅದಾದ ನಂತರ ಬಂದಿದ್ದು ದಾಸ ಸಾಹಿತ್ಯ ಇರಬಹುದು. ದಾಸರು ಸಾಕಷ್ಟು ಕನ್ನಡದ ಬೆಳವಣಿಗೆಗೋಸ್ಕರ ಕೆಲಸ ಮಾಡಿದ್ದಾರೆ. ಪುರಂದರದಾಸರು ಇರ್ಬೋದು, ಕನಕದಾಸರು ಇರ್ಬೋದು, ಮತ್ತೆ ಈ ತರ ನಮ್ಗಿನ್ನೂ ಎಷ್ಟೋ ತಿಳಿದೇ ಇರುವಂತ ದಾಸವ ಶ್ರೇಷ್ಠರು ಕನ್ನಡಕ್ಕಾಗಿ ಕೊಡುಗೆ ಕೊಟ್ಟಿದ್ದಾರೆ. ಅದಾದ ನಂತರ ನೀವು ನೋಡಿದ್ರೆ ನವೋದಯ ಕಾವ್ಯ, ನವೋದಯ ಕಾಲ ಬಂದಿದ್ದು. ಇವಾಗ ನಾವು ಕುವೆಂಪು ಆಗ್ಲಿ, ಬೇಂದ್ರೆ ಆಗ್ಲಿ ಅಥವಾ ಅಡಿಗರಾಗ್ಲಿ ಅಥವಾ ಈ ಯಾವುದೇ ಒಂದು ಗುಂಪಿನ ಸಾಹಿತಿಗಳನ್ನ ತಗೊಂಡ್ರೆ ಅವ್ರದೆಲ್ಲ ನವೋದಯ ಕಾಲ. ಆ ಕಾಲದಲ್ಲಿ ಬಂದಂತ ಸಾಹಿತ್ಯ ಎಷ್ಟು ಪರಿಷ್ಕೃತವಾಗಿತ್ತು, ಎಷ್ಟು ಸುಂದರವಾಗಿತ್ತು, ಎಷ್ಟು ಅದನ್ನ ಕೇಳೋದಕ್ಕೆನೆ ತುಂಬಾ ಚೆನ್ನಾಗಿತ್ತು. ನಾವ್ ಈಗ್ಲೂ ಕುವೆಂಪು ಹಾಡುಗಳನ್ನ ಈಗ ತಾನೇ ನಾವು ಭಾರತ ಜನನಿಯ ತಮ್ಮ ಜಾತೆ ಬೆಳಗ್ಗೆ ಕೇಳಿದ್ವಿ, ಅಥವಾ ನಾವು ಅಂಬಿಕಾ ತನಯ ದತ್ತದ್ದು ಯಾವುದೇ ಹಾಡು ಕೇಳಿದ್ರು ಕೂಡ ಫುಲ್ಲು ನಮ್ಗೆ ಮೈ ಮರೆಸುವಂತ ಶಕ್ತಿ ಇರುವಂತ ಪದಗಳನ್ನ ಬಳಕೆ ಮಾಡಿದ್ದಾರೆ. ನೀವು ಇವನ್ ಅಡಿಗರು ಬರೆದಿರುವಂತದ್ ನೋಡಿದ್ರು ಕೂಡ ಅದ್ರೊಳಗೂ ತುಂಬಾ ಆಳ ಇದೆ, ತುಂಬಾ ಆಳ. ಅಂದ್ರೆ ನನಗೇನೆ ನಾನು ಒಂದು ವಾಕ್ಯ ಪ್ರಯೋಗ ಮಾಡ್ಬೇಕಾದ್ರೂ ಕೂಡ ಆ ರೀತಿ ನಾನು ಮಾಡ್ಲಿಕ್ಕೆ ಆಗಲ್ವಲ್ಲ ಅನ್ಸುವಷ್ಟು ಆಳ ಅದ್ರೊಳಗಿದೆ. ಆ ನವೋದಯ ಕಾವ್ಯದಲ್ಲೂ ಅಷ್ಟು ಶ್ರೇಷ್ಠವಾದ ಸಾಹಿತ್ಯ ನಮ್ಮಲ್ಲಿ ಬಂದಿದೆ. ಮತ್ತು ಇವರೆಲ್ಲ ದಾರ್ಶನಿಕರು. ಯಾರು ನವೋದಯ ಕಾಲದಲ್ಲಿ ಈ ಕನ್ನಡಕ್ಕಾಗಿ ಶ್ರಮಿಸಿದಾರೋ ಅವರೆಲ್ಲ ದಾರ್ಶನಿಕರು. ದಾರ್ಶನಿಕರು ಅಂದ್ರೆ ಜೀವನದ ಒಂದು ಆಧ್ಯಾತ್ಮ ದಿಕ್ಕಿನಲ್ಲಿ ಜೀವನನ ನೋಡುವಂತ ಸಾಹಿತ್ಯಗಳು ನಮ್ಮಲ್ಲಿ ಇದ್ದವರು ಎಲ್ಲರೂ. ಸೊ ಈ ರೀತಿಯಾದಂತ ಒಂದು ಸಾಹಿತ್ಯ ಕೃಷಿ ಈ ಒಂದು ಕಾಲದಲ್ಲಿ ನಡೆದಿದೆ. ಅದಾದ ನಂತರ ಬಂದಿದ್ದು ನವ್ಯ ಕಾವ್ಯ. ಸೊ ನವ್ಯ ಒಂಥರ ಹೊಸ ಅಲೆ ಸೃಷ್ಟಿಸಿರುವಂತ ಸಾಕಷ್ಟು ಜನ ಕವಿಗಳಿದ್ದಾರೆ, ಅವರೆಲ್ಲ ನವ್ಯ ಕಾವ್ಯ. ಅದಾದ ನಂತರ ಪ್ರಗತಿ ಪರರು ಬಂದಿರುವಂತದ್ದು. ಸೊ ಬರ್ತಾ ಬರ್ತಾ ಏನಾಗಿದೆ, ಕನ್ನಡ ಭಾಷೆ ಸರಳ ಆಗ್ತಾ ಬಂದಿದೆ, ಸುಲಭ ಆಗ್ತಾ ಬಂದಿದೆ. ಅಷ್ಟೆಲ್ಲ ಆಗ್ತಾ ಇದ್ರು ಕೂಡ ಅದ್ರೊಳಗಿರೋ ಆಳವಾದಂತ ಭಾವನೆಗಳು ಕೂಡ ಎಲ್ಲೋ ಒಂದು ಕಡೆ ಕ್ಷೀಣಿಸ್ತಾ ಹೋಗ್ತಾ ಇದೆ ಅನ್ನೋ ಒಂದು ಭಯ ಕೂಡ ಇದು ಸೃಷ್ಟಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಒಂದು ಕಡೆ ಆಳದಿಂದ ನೀವು ಬಂದು ಸರ್ಫೇಸ್ ಬರ್ತಾ 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 ಆ ಒಂದು ಭಾವನೆಗಳಲ್ಲಿ ಕೂಡ ನಿಮ್ಮಲ್ಲಿ ತುಂಬಾ ಸರ್ಫೇಸ್ ಲೆವೆಲ್ ಭಾವನೆಗಳು ಮಾತ್ರ ವ್ಯಕ್ತವಾಗುವಂತ ಒಂದು ಸಾಧ್ಯತೆಗಳಿದೆ ಈ ಸಾಹಿತ್ಯದಲ್ಲಿ ಅನ್ನೋದು ಅನ್ಸುತ್ತೆ. ಸೊ ಈಗ ಪ್ರಗತಿ ಪರರು ಬಂದ್ಮೇಲಂತೂ ಒಂಥರ ಹೆಚ್ಚಾಗಿ ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಈ ಪ್ರಗತಿಪರ ಕಾವ್ಯದಲ್ಲಿ ಇದು ಪ್ರಗತಿಪರ ಸಾಹಿತ್ಯ ಯಾವುದೇ ಇರ್ಬೋದು, ಇದೊಂಥರ ನೆಗೆಟಿವ್ ವೈಬ್ಸ್ ನ ಕೊಡುವಂಥದ್ದು. ಯಾಕೆಂದ್ರೆ ನಾವೇನೋ ತುಳಿತಕ್ಕೆ ಸಿಕ್ಕಾಕೊಂಡಿದೀವಿ, ನಾವು ತುಳಿತದಿಂದ ಆಚೆ ಬರಬೇಕು, ಅದೆಲ್ಲ ನಿಜ. ಜೀವನ ಸತ್ಯಗಳೆಲ್ಲ ನಿಜ. ನಮ್ಮಲ್ಲಿ ಏನೇನೋ
ಸಾಮಾಜಿಕ ಕ್ಷೇತ್ರದಲ್ಲಿ ಬದಲಾವಣೆಗಳಾಗ್ತಿದೆ. ಇವಾಗ ನೀವು ಅನಂತ ಮೂರ್ತಿ ಅವ್ರದ್ದು ಯಾವುದೇ ನೋಡಿದ್ರು ಕೂಡ ಇದರ ಘಟಶ್ರಾದ್ದ ನೋಡಬಹುದು, ಮಹಿಳೆ ಮೇಲಾಗಿರುವಂತ ದೌರ್ಜನ್ಯಗಳ ಬಗ್ಗೆ ಇರಬಹುದು, ಸಾಕಷ್ಟು ಈ ತರದ ಕಾವ್ಯ ಸಾಹಿತ್ಯನೆಲ್ಲ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಒಂಥರ ರೆಬೆಲಿಯಸ್ ನೇಚರ್ ಪ್ರಗತಿಪರರಲ್ಲಿ ನಮ್ಗೆ ಮೂಡ್ ಬಂದಿದೆ. ಸೊ ಹೀಗಾಗಿ ಏನಾಗುತ್ತೆ ಅಂದ್ರೆ ಮನಸ್ಸು ಒಂದ್ ಸ್ವಲ್ಪ ನೆಗೆಟಿವ್ ಸೈಡ್ಗೆ ಹೆಚ್ಚು ಹೋಗುವಂತ ಸಾಧ್ಯತೆಗಳಿದೆ ಅಂತ ಅನ್ನಿಸ್ತಿದೆ. ನಾವು ಕಟ್ಟಕಡೆಯಾಗಿ ನೋಡ್ಬೇಕು ಅಂತ ಹೇಳಿದ್ರೆ ಈಗ ನಮ್ಗೆ ಕನ್ನಡ ಭಾಷೆ ಅಂದ ತಕ್ಷಣ ಕನ್ನಡ ಸಿನಿಮಾ ಮಾತ್ರನೇ ಜ್ಞಾಪಕ ಬರೋದು. ನಾವು ಸಾಹಿತ್ಯನೆಲ್ಲ ಮರ್ತು ಬಿಟ್ಟಿದೀವಿ. ಮರ್ತು ಬಿಟ್ಟು ಬರೀ ನಾವು ನೋಡುವಂಥದ್ದು ಲಿರಿಕ್ಸ್, ಸಿನಿಮಾನಲ್ಲಿ ಹಾಡುಗಳಲ್ಲಿ ಲಿರಿಕ್ಸ್ ಹೇಗಿದೆ ಅನ್ನೋದು, ಅದರೊಳಗೆ ಸಾಕಷ್ಟು ಕಲಬೆರಕೆ ಇದೆ. ಅದು ಅಚ್ಚ ಕನ್ನಡ ಎಲ್ಲೂ ನಿಮ್ಗೆ ಸಂಪೂರ್ಣವಾಗಿ ಬಳಕೆ ಆಗ್ತಾ ಇಲ್ಲ. ಯಾವುದೇ ಸಿನಿಮಾ ಸಾಹಿತ್ಯ ನೋಡಿದ್ರು ಕೂಡ ನಿಮ್ಗೆ ಆ ತರದ್ದು ಒಂದು ಅದ್ರ ಪ್ಯೂರ್ ಫಾರ್ಮ್ ಏನಿದೆ, ಕನ್ನಡದ ಒಂದು ಆ ಸೌಂದರ್ಯ ಏನಿದೆ, ಆ ಸೌಂದರ್ಯನ ನಾವು ನೋಡೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗಿನ ಲಿರಿಕ್ಸ್ ನಲ್ಲಾಗ್ಲಿ ಈಗಿನ ಸಾಹಿತ್ಯ ಅಂದ್ರೆ ಅಪರೂಪ ಒಂದು ಎರಡು ಬರ್ಬಹುದು, ಆದ್ರೆ ಒಟ್ಟಾರೆ ಅದನ್ನೇ ನಾವು ಇವಾಗ ಫಾರ್ ಎಕ್ಸಾಂಪಲ್ ಕನ್ನಡೇತರರು ಯಾರಿದ್ದೀವಿ ಅಂದ್ರೆ ಹೊರ ರಾಜ್ಯಗಳಿಂದ ಬಂದು ಇಲ್ಲಿ ಕರ್ನಾಟಕದಲ್ಲಿ ನಾವು ಕೆಲಸ ಯಾರು ಮಾಡ್ತಾ ಇದ್ದೀವಿ, ನಮ್ಗೇನ್ ಅನ್ಸುತ್ತೆ ಅಂದ್ರೆ ಇದೇ ಕನ್ನಡ ಅಂತ ಅನ್ಸುತ್ತೆ. ಇವಾಗ ಸರ್ ಹೇಳಿದ್ರು ಕನ್ನಡ ಗೊತ್ತಿಲ್ಲ ಅನ್ನೋದು, ಕನ್ನಡ ಅನ್ನೋದು ಕೂಡ ಬಳಸೋದಿಲ್ಲ, ಕನ್ನಡ ಅಂತ ಹೇಳಿದ್ರು ಅಲ್ವಾ. ಸೊ ಆ ಒಂದು ಏನಾಗಿದೆ ಅಂದ್ರೆ ಸಿನಿಮಾ ಸಾಹಿತ್ಯ ಕೂಡ ಇದಕ್ಕೆ ಒಂದು ರೀತಿಯಾದಂತ ಒಂದು ಮುಖ್ಯ ಪಾತ್ರ ವಹಿಸಿದೆ ಅಂತ ನನಗೆ ಅನ್ಸುತ್ತೆ. ಅದರಿಂದ ನನ್ನ ಮನವಿ ನಿಮ್ಮಲ್ಲಿ ಏನು ಅಂತ ಹೇಳಿದ್ರೆ, ಯಾರು ಕನ್ನಡದ ಬಗ್ಗೆ ಈ ರೀತಿಯಾದಂತ ಅಭಿಮಾನ ಇಟ್ಕೊಂಡಿದ್ದಾರೆ, ಇವತ್ತಿನ ದಿವಸ ನಾವು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ, ನಮ್ದೆಲ್ಲ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ನಾವು ಕನ್ನಡ ಪುಸ್ತಕಗಳನ್ನ ಓದ್ಬೇಕು, ಕನ್ನಡಕ್ಕೆ ಒಂದ್ ಸ್ವಲ್ಪ ಆದ್ರೂ ನಮ್ಮ ಕೊಡುಗೆ ಕೊಡಬೇಕು ಅಂತ ಹೇಳಿದ್ರೆ ಕನ್ನಡದಲ್ಲಿ ಬರಿಬೇಕು, ಅಟ್ಲಿ ಪತ್ರ ಆದ್ರೂ ಬರಿಬೇಕು. ಈಗ ವಾಟ್ಸ್ಆಪ್ ಮೆಸೇಜ್ಗಳಲ್ಲಿ ಕೂಡ ನೀವು ಕನ್ನಡದಲ್ಲಿ ಬರಿಬಹುದು. ಜಸ್ಟ್ ಕನ್ನಡ ಅನ್ನೋ ಒಂದು ಆಪ್ ನ ನೀವು ನಿಮ್ಮ ಮೊಬೈಲ್ ನಲ್ಲಿ ಅಳವಡಿಸ್ಕೊಂಡ್ರೆ ಅದನ್ನ ಕನ್ನಡದಲ್ಲಿ ಕೂಡ ಮೆಸೇಜಸ್ ನ ಕಳಿಸಬಹುದು. ಸೊ ಈ ರೀತಿಯಾದಂತ ಒಂದು ಸಣ್ಣ ಹೆಜ್ಜೆಗಳನ್ನ ನಾವು ಹಾಕ್ತಾ ಹೋದ್ರೆ ಆ ಕನ್ನಡಕ್ಕೆ ಬರುವಂತ ಒಂದು ಬರಗಾಲನ ನಾವು ತಪ್ಪಿಸ್ಕೊಬಹುದು ಅಂತ ನನ್ಗನ್ಸುತ್ತೆ. ಸೊ ದಯವಿಟ್ಟು ಈ ತಾಂತ್ರಿಕ ಇದ್ರೊಳಗೂ ಕೂಡ ಕ್ಷೇತ್ರದಲ್ಲಿ ಕೂಡ ಕನ್ನಡದ ಜೋಡಣೆ ಸಾಕಷ್ಟು ಚೆನ್ನಾಗಾಗಿದೆ. ನೀವು ಬರಹ ತಗೋಬಹುದು, ನುಡಿ ತಗೋಬಹುದು, ಇದ್ರೊಳಗೆಲ್ಲ ನೀವು ಬರೀಬಹುದು. ಮತ್ತೆ ಇವನ್ ನೀವು ಸಾಕಷ್ಟು ವೆಬ್ಸೈಟ್ಸ್ ಅಲ್ಲಿ ಕೂಡ ಕನ್ನಡ ಬಳಕೆ, ಎಲ್ಲ ವೆಬ್ಸೈಟ್ಸ್ ಕೂಡ ನೀವು ಇವಾಗ ನೋಡ್ತೀರಾ ದ್ವಿಭಾಷಾ ವೆಬ್ಸೈಟ್ಸ್ ಇರ್ಬೋದು ಅಥವಾ 3 ಭಾಷೆಗಳಲ್ಲಿ ವೆಬ್ಸೈಟ್ಸ್ ನ ತರುವಂತದ್ದು. ಅದರಿಂದ ಈ ರೀತಿಯಾಗಿ ಮಾಡ್ಕೊಂಡು ಬಂದ್ರೆ, ಯಾಕೆಂದ್ರೆ ನಮ್ಮಲ್ಲಿ ಈ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ವಿ ಕ್ಯಾನ್ ಅಟ್ರಾಕ್ಟ್ ಲಾಟ್ ಆಫ್ ಪೀಪಲ್ ಫ್ರಮ್ ಔಟ್ಸೈಡ್ ದ ಸ್ಟೇಟ್ ಬಿಕಾಸ್ ದಿಸ್ ಅ ವೆರಿ ಪ್ರಾಸ್ಪರಸ್ ಸ್ಟೇಟ್ ಅಂಡ್ ದೆನ್ ವಿ ಹ್ಯಾವ್ ಸೆವೆರಲ್ ಆಪರ್ಚುನಿಟೀಸ್. ಅಂದ್ರೆ ಇವ್ರು ಆಗ್ಲೇ ಒಂದ್ ಮಾತು ಹೇಳಿದ್ರು, ಕನ್ನಡಿಗರ ಔದಾರ್ಯ ತುಂಬಾ ದೊಡ್ಡದಾಗಿದೆ, ನಾವು ಯಾರನ್ನು ಬೇಕಾದ್ರೂ ನಾವು ಅವ್ರನ್ನ ಒಪ್ಕೋತೀವಿ, ಅವ್ರ ಭಾಷೆನಲ್ಲೇ ನಾವು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಈಗ ನೀವು ನನ್ನನ್ನು ಕೇಳಿದ್ರು ಕೂಡ ನಾನು ತೆಲುಗಲ್ಲಿ ಮಾತಾಡ್ಬೋದೆ, ನಾನು ತಮಿಳಲ್ಲಿ ಮಾತಾಡ್ಬಹುದು, ಮತ್ತೆ ನಾನು ಹಿಂದಿನಲ್ಲಿ ಕೂಡ ಮಾತಾಡ್ಬಹುದು. ಅಂದ್ರೆ ನಾವು ಈಗ ಬೇರೆ ಬೇರೆಯವ್ರ ಜೊತೆ ನಾವು ಕೆಲಸ ಮಾಡಿ ಈ ಒಂದು ಭಾಷೆಗಳನ್ನ ನಾವು ಕಲ್ತ್ಬಿಟ್ಟಿರ್ತೀವಿ, ನಾವು ಮಾತಾಡ್ತೀವಿ. ಆದ್ರೆ ಆ ಒಂದು ಕಾರಣದಿಂದ ನಮ್ಮ ಭಾಷೆ ಸೌಂದರ್ಯ ಎಲ್ಲಿ ನಶಿಸ್ ಹೋಗುತ್ತೋ ಅನ್ನೋ ಒಂದು ಭಯನೂ ಆಗುತ್ತೆ. ಸೊ ಹಾಗಾಗಿ ನನ್ನ ಮನವಿ ಏನು ಅಂತ ಹೇಳಿದ್ರೆ, ಸಣ್ಣದಾಗಿ ಪುಟ್ಟದಾಗಿ ನಾವೊಂದು ನಮ್ಮ ಶ್ರಮವನ್ನು, ನಮ್ಮ ಕೊಡುಗೆಯನ್ನು ಕನ್ನಡ ಉಳಿಸಲು ನಾವು ಪ್ರಯತ್ನ ಮಾಡಿದ್ರೆ ಅದು ನಾವು ದೊಡ್ಡ ಕನ್ನಡಕ್ಕಾಗಿ ಮಾಡ್ತಾ ಇರೋದು ಒಂದು ದೊಡ್ಡ ಸೇವೆ ಅಂತ ಅನ್ಸುತ್ತೆ. ಈಗ ಕನ್ನಡ ಪುಸ್ತಕಗಳನ್ನ ಕೊಳ್ಳೋರಿಲ್ಲ, ಕನ್ನಡ ಸಿನಿಮಾಗಳನ್ನ ನೋಡೋರಿಲ್ಲ ಅನ್ನೋ ಎಷ್ಟೋ ಒಂದು ಆಪಾದನೆಗಳು ಇದೆ ಅಲ್ವಾ. ನಾವು ಹೋರಾಟದಿಂದ ಎಲ್ಲ ಮಾಡಕ್ಕಾಗಲ್ಲ. ಇವಾಗ ಶಾಂತಿ ಕ್ರಾಂತಿ ಅಂತ ಸರ್ ಹೇಳ್ಬಿಟ್ರು ಆಗ್ಲೇನೆ. ಸೊ ಕ್ರಾಂತಿಯಿಂದ ಎಲ್ಲ ಜಯಿಸೋದಕ್ಕಾಗೋದಿಲ್ಲ. ಶಾಂತಿಯಿಂದ ನಮ್ಮ ಕೈಯಿಂದ ನಾವ್ ಏನ್ ಮಾಡ್ಬೋದು ಆ ರೀತಿಯಾಗಿ ನಾವು ಮಾಡ್ಕೊಂಡು ಹೋಗಿ ಕನ್ನಡನ ಉಳಿಸ್ಲಿಕ್ಕೆ ಸಾಧ್ಯ ಇದೆ ಅನ್ನೋ ಒಂದು ನನ್ಗೆ ಅನ್ಸುತ್ತೆ. ಸೊ ಒಂದು ಮತ್ತೊಂದು ಪ್ರಶ್ನೆ ಉದ್ಭವ ಆಗೋದು ಏನು ಅಂತ ಹೇಳಿದ್ರೆ, ನಮ್ಗೆ ಈ ಕನ್ನಡಿಗರು ಅನ್ನೋ ಒಂದು ವ್ಯಕ್ತಿತ್ವ ಅಥವಾ ಐಡೆಂಟಿಟಿ
ನಮ್ಮನ್ನ ನಾವು ಗುರುತಿಸ್ಕೊಳ್ಳೋಕೆ ಕನ್ನಡಿಗರು ಅಂತ ಗುರುತಿಸ್ಕೊಳ್ಳುವಂಥದ್ದು ಬೇಕಾ ಬೇಡವಾ ಅನ್ನೋ ಪ್ರಶ್ನೆ ಬರುತ್ತೆ. ಯಾಕೆಂದ್ರೆ ನಾವೆಲ್ಲಾನು ಒಂದು ರೀತಿಯಾದಂತ ಆಧ್ಯಾತ್ಮಿಕ ಚಿಂತನೆ ಇರುವಂತವ್ರು. ನೀವು ಕುವೆಂಪು ಅವರೇ ಹೇಳ್ಬಿಟ್ರು ವಿಶ್ವ ಮಾನವ ನಾವು ಅಂತ ಹೇಳಿ. ಸೊ ವಿಶ್ವ ಮಾನವ ಸಂದೇಶ ಕೊಟ್ರು. ನಾವು ಯಾವುದೇ ಪ್ರಾಂತಕ್ಕಾಗ್ಲಿ ದೇಶಕ್ಕಾಗ್ಲಿ ನಾವೇನು ನಮ್ಗೆ ಈ ಬೌಂಡ್ರೀಸ್ ಯಾವ್ದು ಇಲ್ಲ, ನಾವು ವಿಶ್ವಕ್ಕೆ ಸೇರಿದ ಜನಾಂಗ ಅಂತ ಹೇಳಿ. ಅದಂತೂ ನಿಜ. ಆಧ್ಯಾತ್ಮಿಕದಲ್ಲಿ ನೋಡಿದ್ರೆ ನೀವು ಒಬ್ಬರಿಂದ ಒಬ್ಬರಿಗೆ ಯಾವುದೇ ವ್ಯತ್ಯಾಸ ಇಲ್ಲ, ನಾವೆಲ್ಲರೂ ಒಂದೇನೆ. ಯಾವುದೇ ಮನುಷ್ಯ ಆಗ್ಲಿ ಇದು ಒಂದು ಹಾಡಲ್ಲಿ ಹೇಳಿದ್ರು ಖಗವಾಗಿ ಸತ್ಯಾವತಾರ ಅನ್ನೋ ಹಾಡಲ್ಲಿ ಖಗವಾಗಿ ಮೃಗವಾಗಿ ನಿಗವಾಗಿ ಅಂತ ಒಂದು ಬರುತ್ತೆ. ಸೊ ಅವತಾರ ಅನ್ನೋದು ಎಲ್ಲರಲ್ಲೂ ಇದೆ ಅಲ್ವಾ? ಎಲ್ಲರಲ್ಲೂ ಒಂದು ಸ್ಪಿರಿಟ್ ಅಥವಾ ಒಂದು ಶಕ್ತಿ ಅನ್ನೋದು ಎಲ್ಲರಲ್ಲೂ ಇದೆ. ಎಲ್ಲರೂ ಒಂದೇನೆ. ನಮ್ ಇಡೀ ವಿಶ್ವದಲ್ಲಿ ಇರುವಂತ ಎಲ್ಲ ಜನಾಂಗ ಎಲ್ಲ ಜೀವಿಗಳು ಒಂದೇ ಇರಬಹುದು. ಆದ್ರೂ ಕೂಡ ಒಬ್ಬ ವ್ಯಕ್ತಿ ಅಂದ ಕೂಡ್ಲೆ ಅವನು ಒಂದು ಮನೆಗೆ ಸೇರಿರ್ತಾನೆ, ಅವ್ರಿಗೆ ಆದಂತ ತಂದೆ ತಾಯಿಗಳಿರ್ತಾರೆ, ಅವ್ರದೇ ಒಂದು ಕುಟುಂಬ ಇರತ್ತೆ. ಸೊ ಇವಾಗ ನಾನು ಮನಸ್ಸ ಅಂತ ಹೇಳಿದ ತಕ್ಷಣ ನನ್ನ ಹಿಂದೆ ನನ್ನ ಅಪ್ಪನ ಹೆಸರು ಕೂಡ ಸೇರಿಸ್ಕೊಂಡಿದ್ದೀನಿ. ಅಂದ್ರೆ ದೇರ್ ಇಸ್ ಅನ್ ಐಡೆಂಟಿಟಿ, ಮನಸ್ಸ ನಾಗಭೂಷಣಂ ಅಂತ. ಸೊ ಹಾಗೇನೆ ನಾವು ಒಂದು ರಮಯ್ಯ ಸಂಸ್ಥೆನಲ್ಲಿ ನಾವು ಕೆಲಸ ಮಾಡ್ತಿದ್ರೆ ನಾವು ಯಾವಾಗ್ಲೂ ಹೇಳ್ತೀವಿ ನಾವು ಈ ಸಂಸ್ಥೆಗೆ ಸೇರಿದವರು ಅಂತ, ರಮಯ್ಯ ಸಂಸ್ಥೆಗೆ ನಾವು ಸೇರಿದವರು ಅಂತ. ಅಲ್ಲೊಂದು ಬ್ರ್ಯಾಂಡಿಂಗ್ ಇದೆ. ಅದೇ ರೀತಿ ನಾವು ಭಾರತೀಯರು ಅಂತ ನಾವು ಯಾವಾಗ ಹೇಳ್ತೀವಿ, ಹಾಗೆ ನಮ್ಗೆ ಒಂದು ರಾಜ್ಯದ ಒಂದು ಪರಿಧಿ ಕೂಡ ನಾವು ಆ ರಾಜ್ಯಕ್ಕೆ ಸೇರಿದವರು, ನಾವು ಕನ್ನಡಿಗರು. ನಮ್ದೇ ಆದಂತ ಒಂದು ವ್ಯಕ್ತಿತ್ವ ಇದೆ, ನಮ್ಮಲ್ಲೇ ಗುಣಗಳು ವಿಭಿನ್ನವಾಗಿರುತ್ತದೆ. ಯಾಕೆಂದ್ರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಗುಣದ ವ್ಯತ್ಯಾಸಗಳು ಕೂಡ ನಾವು ಕಾಣಬಹುದು. ಸೊ ಹಾಗಾಗಿ ಇದು ನಾವು ರಾಜ್ಯದ ಬಗ್ಗೆ ನಾವು ಮಾತಾಡಬಾರ್ದು. ಇದು ಕನ್ನಡ ರಾಜ್ಯೋತ್ಸವ ಮಾಡಿದ್ರೆ ನಾವು ಈ ತರ ಒಂದು ಏನೋ ಒಂಥರ ಉಪಯೋಗಿಸ್ತಾರೆ, ನಾವೇ ಪ್ರತ್ಯೇಕವಾದಿಗಳು ಅನ್ನೋ ಒಂದು ಬಿರುದನ್ನ ಯಾರು ತಗೋಬಾರ್ದು. ಯಾಕಂದ್ರೆ ನಾವು ಪ್ರತ್ಯೇಕವಾದಿಗಳಲ್ಲ, ನಾವು ಭಾರತಾಂಬೆ ಮಕ್ಕಳೇನೆ, ನಾವು ದೇಶಕ್ಕೆ ಸೇರಿದವರು, ನಾವು ವಿಶ್ವಕ್ಕೂ ಸೇರಿದವರು. ಆದ್ರೆ ನಮ್ಮ ಒಂದು ವ್ಯಕ್ತಿತ್ವ, ನಮ್ಮ ಒಂದು ಗುರುತು ಏನಿದೆ ಕನ್ನಡಿಗರು ಅನ್ನುವಂಥದ್ದನ್ನ ನಾವು ಉಳಿಸ್ಕೋಬೇಕು ಅಂತ ಅನ್ಸುತ್ತೆ. ಸೊ ನನ್ಗೆ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. Thank you, ma'am, for that wonderful address. In just maybe I could highlight just few things what ma'am has said. She's spoken eloquently on how the richness and the history of the state and the language has been. She has highlighted the literary past from Dasa literature to the current revolutionary literature that we are having in the Kannada language, from spiritual thinking to the more modernistic technical literature that we are having having here in Kannada language. The richness and the ancient nature of the language, which dates back to centuries ago. One of the ancient languages that can be called is Kannada. And also maybe ma'am has also indicated the small steps one can take to make oneself known to the language. Just install an app. It's called Just Kannada. And you are good to go with texting and messaging and maybe learning the language much easier and much faster than what it would have been in the past. Thank you, ma'am, for those wonderful words. Building an identity of a Kannadiga and not being a separatist. That's one of the key factors that we are looking at. When we try to celebrate Rajyotsava, we are not trying to create a group, we are trying to bring in oneness, associate with the identity of being a Kannadiga. Thank you so much, ma'am, for those wonderful words. We would now start off with the cultural programs. Let us begin with the program. Let us begin with the first program and invocation song to Lord Ganesha, as Vinayaka is person who takes out all the obstacles. And we are now starting off with the For this program, since it is Corona pandemic and we do not have students in our campus, we have requested and our students have voluntarily and wholeheartedly
shared videos of their performances, their talents, and their skills in performance and other talents. So we are looking at, we would now be sharing few videos which have been shared, which have been actually shared by the students. They have recorded and they have shared the same to us. And they are going to be in sequence with the other cultural programs. We will now begin with the invocation dance presented by Nandini Sharma from batch 2022. She would be presenting the invocation song for Lord Ganesha. Over to you, sir. Thank you. Round of applause to the performance. Thank you all of you. Thank you for the appreciation. And I think it's a great initiative by the students who are willing to take part in such great enthusiasm. Followed up is a video which depicts the beauty, the heritage, the culture of the state, Nama Karnataka.
That's a short glimpse of the Karnataka state. Various places, various cultures, scenic beauty, spaces, landscapes, and gifts from the nature to the state. So that is a very short glimpse of the Karnataka state. Any region, any country, any place is associated or is recognized or identified by the cultural practices. And one of the cultural practices that can be a indicator of a specific place is its folk art. Right? India is known for the enormous numbers of folk art practices that we have, and Karnataka is one such state which boasts a huge set of folk arts that is practiced across different regions of the state. The Karnataka state is as aptly said, is many worlds in one state. You have the coastal areas, you have the plains, you have the Western Ghats. So different cultural practices, different folk arts have been developed over the years. Here is a glimpse of the various folk arts that have been developed here in the state of Karnataka. This is a presentation which has been developed, put together by one of our students. Request Kiran sir to kindly present this. ಎಲ್ಲರಿಗೂ ವಂದನೆಗಳು. ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವ ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಎಲ್ಲರಿಗೂ ನಮ್ಮ ಕಡೆಯಿಂದ 65ನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. For everyone who are present here and who are responsible for organizing this event, a happy 65th Karnataka Rajyotsava celebration from us. And now to start with all the folk dances of Karnataka, the first one is Yakshagana. It is one of the most popular dance forms of Karnataka, which is mainly performed in coastal regions. It is also colorful with its costumes and enchanting music, which is played according to particular acts and play, and also considered to be a main event during reaping of winter crops. The next one is Togolugombe Aata. It is a puppet show unique to the state of Karnataka, which translates to a play of leather dolls in Kannada language. It is a form of shadow poetry. The next one is Dollu Kunita. Kunita is a general term given to the ritualistic dances of Karnataka. This dance is named after Dollu, the percussion instrument used in dance. It is originated in the northern parts of Karnataka and as seen in pictures performed by both men and women. Kamsale Kunita. Kamsale is a unique folk art performed by the devotees of God Mahadeshwara. Kamsale is a brass-made musical instrument. Its origin is traced to the mythological period. The Kamsale dances are found in Kollegal, Mysore, Bangalore, Chamarajanagar, Hassan and Mandya region. Karaga Kunita. Karaga is a folk dance of Karnataka, which originated as a ritual dedicated to Draupadi, as known in these parts as Draupatamma. The ritual is performed on a full moon day. The dancers perform various acrobatic feats while following the procession, accompanied by a number of musical instruments like Tavi, Nadaswaram, Muni, Udduka, Pamba, etc. Bhutaradhane. Bhutaradhane or Bhutakola is a ritualistic folk dance popular in the Karnataka state of India. A procession is an important part of this dance form. The procession exhibits various idols representing bhutas, meaning ghost. The sound of the drums and bursting of firecrackers accompanies the procession. Every year, this dance form attracts a huge number of tourists to the state.
Viragase. Viragase is a dance form prevalent in the state of Karnataka. It is a vigorous dance based on Hindu mythology and involves very intense, energy sapping dance movements performed by the Jangama. Viragase is one of the dances demonstrated in the Dasara procession held in Mysore. It is performed at all the important functions of Lingayat household. I thank organizing committee for organizing this wonderful program. We also like to thank cultural committee for giving us the opportunity to present rich folk dances of Karnataka. Jai Hind, Jai Karnataka Mate. That was a glimpse of the various folk dances that we have here in the students Archana and Priyanka from the batch 2022 have put together the presentation and nicely given the voiceover. Round of applause for the students. Our faculty also have been gifted with a lot of talents. We would like to request Professor Rama for her rendition of the song Karunalatai. Over to you, ma'am. Thank you, Professor Yashaswini. Presenting a song describing the glory of Karnataka. Hope you all enjoy it.
Professor Rama, thank you so much for that melodious rendition of this song. Many of our faculty members are gifted with many such talents. Some more are yet to come for their display. Maybe later during the program, we will have other faculty members also entertaining us with their humble renditions. Thank you, Professor Rama. We will now move on to the next program that we have. It is a dance which is presented by our student Jyoti Deshama from Section A, 1921 batch. She has shared a recording of her performance. She is performing a Kurgi dance. So the land of Kodagu or Kurg is known for their unique style, unique traditions and practices. One of the most brave, one of the most athletic groups that you can find in Karnataka. Presenting before you all a dance by Jyoti Deshama. She is performing a Kurgi dance. Over to you, sir. That was Jyoti Deshama from 1921. That's round of applause, audience. They have taken in a lot of efforts in recording and sharing the video. I think despite the pandemic, our students have not fallen short with their spirits in being part or in sync with what's happening around them.
Thank you, Jyoti Deshmukh. May I now request one of our key members in the evaluation cell, Mr. Shiv Prakash, without whom many things wouldn't move, and one of the most important persons whom we can always depend on in the evaluation cell. Mr. Shiv Prakash, blessed with a divine voice, over to you, sir, for the next performance.
ಜನ್ಮದಲ್ಲೂ ಕನ್ನಡ ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ. ಕಣ್ಣಾದರೆ ನಾನು ಬೇಲೂರಿನ ಗುಡಿಯಲ್ಲಿರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿರುವೆ, ಮಗವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. Thank you, sir, for that energy dripping performance. Round of applause for the kind of building in the energy in the hall. As a management institute, we are learning a lot of management lessons. Our focus on corporate governance, administration has always been of prominence. From the history and from the pages of Karnataka history, we can learn a lot from various rulers, various kings who have actually played a very important role in the development of the Karnataka state. One such dynasty, one such kingdom has been the Wadiyar dynasty. The rulers and kings of the Wadiyar dynasty have been contributing and have played a crucial role in shaping the way Karnataka is right now. Here is a video which depicts their rich heritage, their contribution to the state, and their ways and means of administration, some crucial lessons of management for all of us. Over to you, sir. ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರಿನಲ್ಲಿ ವಿಶ್ವವಿದ್ಯಾಲಯ ಒಂದ ಎರಡ ಈ ಎಲ್ಲ ಯೋಜನೆಗಳನ್ನ ರೂಪಿಸಿ ಪೂರ್ಣಗೊಳಿಸಿದ ಕೀರ್ತಿ ಆ ಓರ್ವ ಮಹಾರಾಜರಿಗೆ ಸಲ್ಲುತ್ತೆ. ಅವರೇ ಮೈಸೂರು ರಾಜ್ಯದ ಭಾಗ್ಯ ವಿಧಾತ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಓರ್ವ ರಾಜನಾದವನು ಹೇಗಿರ್ಬೇಕು ಅನ್ನುವುದಕ್ಕೆ ಸಾಕ್ಷಿಯಾಗಿ ಬದುಕಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಅವರು ಜನಸೇವೆಯ ಹೊರತು ಬೇರೆ ಯಾವುದರ ಬಗ್ಗೆಯೂ ಆಲೋಚನೆ ಮಾಡಿದವರೇ ಅಲ್ಲ. ಅವರ ಆಲೋಚನೆಗಳಿಂದಲೇ, ಅವರ ಪರಿಶ್ರಮದಿಂದಲೇ ಕರ್ನಾಟಕ ಇವತ್ತು ವಿಶ್ವ ಭೂಪಟದಲ್ಲಿ ಗುರುತಿಸಿಕೊಂಡಿರುವುದು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು 1884 ಜೂನ್ 4ರಂದು ಜನಿಸಿದ್ರು. ತಂದೆ 10ನೇ ಚಾಮರಾಜೇಂದ್ರ ಒಡೆಯರ್, ತಾಯಿ ಕೆಂಪನಂಜಮ್ಮಣ್ಣಿ. ಅರಮನೆಯಲ್ಲಿ ಇವರನ್ನ ಮಹಾರಾಣಿ ವಾಣಿವಿಲಾಸ ಸನ್ನಿಧಾನ ಎಂದೇ ಕರೆಯಲಾಗ್ತಾ ಇತ್ತು. 1895ರ ಫೆಬ್ರವರಿ 1ರಂದು ನಾಲ್ವಡಿಯವರು ಯದುವಂಶದ 24ನೇ ರಾಜರಾಗಿ ಪಟ್ಟಾಭಿಷಿಕ್ತರಾದಾಗ ಅವರಿಗಿನ್ನೂ ಅಪ್ರಾಪ್ತ ವಯಸ್ಸು. ಹೀಗಾಗಿ ರಾಜಮಾತೆ ಕೆಂಪನಂಜಮ್ಮಣ್ಣಿಯವರೇ ರಾಜ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ 16ನೇ ವಯಸ್ಸಿನಲ್ಲಿ ಕಾಥೇವಾಡದ ಪ್ರತಾಪ ಕುಮಾರಿ ದೇವಿ ಅವರನ್ನ ವಿವಾಹವಾಗ್ತಾರೆ. 1902 ಆಗಸ್ಟ್ 8ರಂದು 18ನೇ ವಯಸ್ಸಿಗೆ ಮೈಸೂರು ಮಹಾರಾಜರಾಗಿ ಅಧಿಕಾರ ವಹಿಸಿಕೊಳ್ತಾರೆ. ಒಟ್ಟು 38 ವರ್ಷಗಳ ಕಾಲ ದಕ್ಷ ಆಡಳಿತ ನಡೆಸಿದ ನಾಲ್ವಡಿಯವರ ಕಾಲದಲ್ಲಿ ಕರ್ನಾಟಕದಲ್ಲಿ ಸುವರ್ಣ ಯುಗವೇ ನೆಲೆ ನಿಂತು ಬಿಟ್ಟಿತ್ತು. ನಾಲ್ವಡಿಯವರ ಕಾಲದಲ್ಲಿ ಅಂದ್ರೆ 1900ರಲ್ಲೇ ಶಿವನ ಸಮುದ್ರದ ಬಳಿಯ ಕಾವೇರಿ ನದಿ ನೀರಿನಿಂದ ವಿದ್ಯುತ್ ಉತ್ಪಾದನಾ ಕೇಂದ್ರ ಆರಂಭವಾಯಿತು. ಅಲ್ಲಿ ಉತ್ಪಾದನೆಯಾದ ವಿದ್ಯುತ್ ಕೋಲಾರ ಚಿನ್ನದ ಗಣಿಗೆ ಸಪ್ಲೈ ಆಗುತ್ತೆ. ಇಂಟ್ರೆಸ್ಟಿಂಗ್ ಸಂಗತಿ ಏನು ಅಂದ್ರೆ ಆ ವಿದ್ಯುತ್ 1905 ಆಗಸ್ಟ್ 3ರಂದು ಬೆಂಗಳೂರಿಗೆ ಹರಿಯುತ್ತೆ. ಆ ಮೂಲಕ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ವಿದ್ಯುತ್ ದೀಪಗಳನ್ನ ಕಂಡಂತಹ ನಗರ ಅನಿಸಿಕೊಳ್ಳುತ್ತೆ ಬೆಂಗಳೂರು.
1907ರಲ್ಲಿ ಚಿತ್ರದುರ್ಗ ಸಮೀಪದ ಮಾರಿಕಣಿವೆಯಲ್ಲಿ ವಾಣಿ ವಿಲಾಸ ಸಾಗರ ಎನ್ನುವ ಜಲಾಶಯವನ್ನ ನಿರ್ಮಾಣ ಮಾಡಲಾಗುತ್ತೆ. 1911ರಲ್ಲಿ ಮಂಡ್ಯ ಬಳಿ ಕೃಷ್ಣರಾಜ ಸಾಗರ ಅಣೆಕಟ್ಟು ನಿರ್ಮಾಣವಾಗುತ್ತೆ. ಆವತ್ತಿನ ಮಟ್ಟಿಗೆ ಕೆಆರ್ಎಸ್ ಭಾರತದ ಮೊಟ್ಟ ಮೊದಲ ಬೃಹತ್ ಜಲಾಶಯ ಅನಿಸಿಕೊಂಡಿತ್ತು. ಅಪ್ಪಟ ಕನ್ನಡಾಭಿಮಾನಿಯಾಗಿದ್ದ ನಾಲ್ವಡಿಯವರು 1915ರಲ್ಲಿ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಆರಂಭಿಸುತ್ತಾರೆ. 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯವನ್ನ ಸ್ಥಾಪಿಸಿದ್ದು ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರೇ. ನಾಲ್ವಡಿಯವರ ಕಾಲದಲ್ಲೇ ಕರ್ನಾಟಕದಲ್ಲಿ ಹಲವಾರು ಬೃಹತ್ ಕೈಗಾರಿಕೆಗಳು ಆರಂಭಗೊಂಡವು. ಇಂಟ್ರೆಸ್ಟಿಂಗ್ ಸಂಗತಿ ಏನು ಅಂದ್ರೆ, ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದ್ಯೋಗದಲ್ಲಿ ಮೀಸಲಾತಿಯನ್ನ ಜಾರಿಗೆ ತಂದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಹೀಗಾಗಿ ಅವರನ್ನ ಭಾರತ ದೇಶದ ಮೀಸಲಾತಿಯ ಜನಕ ಅನ್ನೋದು. ಅಷ್ಟೇ ಅಲ್ಲ, ದೇವದಾಸಿ ಪದ್ಧತಿ, ಬಸವಿ ಪದ್ಧತಿ, ಗೆಜ್ಜೆ ಪೂಜೆ ಹಾಗೂ ವೇಶ್ಯಾವೃತ್ತಿಯಂತಹ ಅನಿಷ್ಟ ಆಚರಣೆಗಳನ್ನ ವಿರೋಧಿಸಿ ಕಾನೂನು ರೂಪಿಸಿದ ಸಾಮಾಜಿಕ ಹರಿಕಾರ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಜನರ ಆಶೋತ್ತರಗಳನ್ನ ಈಡೇರಿಸೋಕೆ ಆ ಕಾಲದಲ್ಲೇ ಪ್ರಜಾಪ್ರತಿನಿಧಿ ಸಭೆ ಹಾಗೂ ನ್ಯಾಯ ವಿಧೇಯಕ ಸಭೆಗೆ ಅಡಿಪಾಯ ಹಾಕಿದ್ರು. ನಾಲ್ವಡಿಯವರ ಆಲೋಚನೆಗಳೇ ಕ್ರಾಂತಿಕಾರಿಯಾಗಿದ್ವು. ಅವರು ಮೊಟ್ಟ ಮೊದಲ ಬಾರಿಗೆ ಮೈಸೂರು ಅರಮನೆಯೊಳಗೆ ದಲಿತರ ಪ್ರವೇಶಕ್ಕೆ ಅನುಮತಿ ನೀಡಿದ್ರು. ಎಲ್ಲಾ ವರ್ಗದ ಮಕ್ಕಳಿಗೂ ಶಿಕ್ಷಣ ಸಿಗಬೇಕು ಅನ್ನುವ ನಿಯಮವನ್ನ ಜಾರಿಗೊಳಿಸಿದ್ರು. ಶಿಕ್ಷಣ, ಸಮಾನತೆ, ಸಹಬಾಳ್ವೆಯನ್ನ ಸಾರಿ ಹೇಳಿದವರು. ಗ್ರಾಮೀಣಾಭಿವೃದ್ಧಿ, ಆರೋಗ್ಯ, ಶಿಕ್ಷಣ, ಸಾಮಾಜಿಕ ಜೀವನ, ಕಲಾರಂಗಗಳಲ್ಲಿ ನಾಲ್ವಡಿಯವರು ತೆಗೆದುಕೊಂಡ ನಿರ್ಧಾರಗಳು ಭಾರತದ ಇತಿಹಾಸದಲ್ಲೇ ಪ್ರಥಮ ಮೈಲುಗಲ್ಲುಗಳಾಗಿವೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಡಳಿತವನ್ನ ಕಂಡಂತಹ ಮಹಾತ್ಮ ಗಾಂಧೀಜಿ ಮೈಸೂರು ರಾಜ್ಯವನ್ನ ರಾಮರಾಜ್ಯ ಅಂದ್ರು. ನಾಲ್ವಡಿಯವರನ್ನ ರಾಜಶ್ರೀ ಅಂತ ಗೌರವಿಸಿದ್ರು. ಬ್ರಿಟಿಷ್ ಲೇಖಕ ಲಾರ್ಡ್ ಸ್ಯಾಮ್ಯುಯಲ್ ನಾಲ್ವಡಿಯವರನ್ನ ಅಶೋಕ ಚಕ್ರವರ್ತಿಗೆ ಹೋಲಿಸಿದ್ದ. ಅಭಿವೃದ್ಧಿಯ ಹರಿಕಾರ ಎನಿಸಿಕೊಂಡಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಕನ್ನಡದ ಮೇಲೆ ಅಪಾರ ಪ್ರೀತಿ. ಸಂಸ್ಕೃತ, ಇಂಗ್ಲಿಷ್ ಹಾಗೂ ಉರ್ದು ಭಾಷೆಗಳಲ್ಲಿ ಪ್ರಾವೀಣ್ಯತೆ ಸಾಧಿಸಿದ್ರು. ಕನ್ನಡ ಅಂದ್ರೆ ಅದೇನೋ ಹೆಮ್ಮೆ. ಮಾತೃಭಾಷೆಯ ಉಳಿವಿಗೆ ಅವರು ಮಾಡಿದ ಸೇವೆ ಅನನ್ಯ. ನಾಲ್ವಡಿಯವರ ಆಡಳಿತಾವಧಿಯಲ್ಲಿ ಸಾಹಿತಿಗಳಿಗೆ, ಕಲಾವಿದರಿಗೆ, ವಿದ್ವಾಂಸರು ಹಾಗೂ ಸಂಗೀತ ಕ್ಷೇತ್ರದ ಸಾಧಕರಿಗೆ ಪ್ರೋತ್ಸಾಹ ನೀಡಿದ್ರು. ಹೀಗೆ ಕರ್ನಾಟಕ ಹಾಗೂ ಕನ್ನಡದ ಏಳಿಗೆಗೆ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮಾಡಿದ ಸೇವೆ ನಿಜಕ್ಕೂ ಅಪೂರ್ವ ಹಾಗೂ ಅಪಾರ. ಎಂತಹ ಮಹಾನ್ ನಾಯಕ 1940 ಆಗಸ್ಟ್ 3ರಂದು ಬೆಂಗಳೂರಿನ ಅರಮನೆಯಲ್ಲಿ ಕೊನೆಯುಸಿರೆಳೆದ್ರು. ನಾಲ್ವಡಿಯವರಿಂದು ನಮ್ಮ ಜೊತೆಯಲ್ಲಿ ಇಲ್ಲದೇ ಇದ್ರೂ ಅವರು ಮಾಡಿದ ಕಾರ್ಯಗಳು ನಮ್ಮೊಂದಿಗಿವೆ. ಸೂರ್ಯ ಚಂದ್ರರಿರುವವರೆಗೂ ಇರುತ್ತವೆ ಅನ್ನೋದೇ ಸತ್ಯ. One of the greatest rulers in the Karnataka state, Nalvadi Sri Krishnaraja ಒಡೆಯರ್, as the video depicted, had a ruling of around 38 years. What can one imagine to happen in 38 years? You can do a lot, and that's how he showed it by example. So, in the period of 38 years, his contribution has been towards generation of electricity, improving the infrastructure of the state, improving the literature, contributing to the literature, abolition of social evils like the Dasi system and related systems. He was also the harbinger of the democratic administration systems in the state, where he sought people involvement in all the decisions that was taken place in the kingdom. One of the futuristic leaders who focused and emphasized for education for all. He tried to abolish the caste system by permitting and allowing the Dalit community to be part of various activities that happened in the kingdom. Somebody, for a king to think in those times where he wanted education for all way back in the 1900s was itself very, very futuristic, very, very inclusive and
progressive from the way that it has been in the past. A multilinguistic, but he promoted various programs to empower and improve the language of Kannada. And so good was his administration that Mahatma Gandhi, the father of the nation himself, suggested the Mysore state back in those days can be comfortably called as the Rama Rajya, the one which we always try to achieve. Most politicians these days try to achieve an imagination of Rama Rajya, which actually existed in the Mysore state during the 1900s. A round of applause for such great leaders, and thank you, Professor Kapula, for bringing this piece of information for all of us. Thank you once again. Now let's move on to next set of cultural programs. We have a song from one of our students, Sarvesh from Section C 1921 batch has also recorded his performance and has shared it to us, and we will be playing this video. Over to you, sir. ಆದುದರಿಂದ ಮೊದಲನೆಯದಾಗಿ ತಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಮತ್ತು ಈ ಒಂದು ಸಣ್ಣ ಗೀತೆ. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ ಓಹೋ. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಆಹಾ ಹರಿಯುವ ನದಿಯಲ್ಲಿ ಜಾಡಿ ಹೂಬನದಲ್ಲಿ ನಲಿಯುತ್ತ ಓಲಾಡಿ ಚಲುವಿನ ಬಲೆಯ ಬೀಸಿದಳು, ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು. ಇದು ಯಾರ ತಪಸ್ಸಿನ ಫಲವೋ, ಈ ಕಂಗಳು ಮಾಡಿದ ಪುಣ್ಯವೋ. ಓ ಆಹಾ, ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ ಓಹೋ. ಧನ್ಯವಾದಗಳು. ತಮ್ಮೆಲ್ಲರಿಗೆ ನಮಸ್ಕಾರ. Thank you, Anil. That was Sarvesh from Section C 1921 batch, presenting his humble rendition of that song. May I now request Dr. Swati Basu. She has been kind enough to agree for a performance of poetry recitation for us. Thank you, Mr. Shishiri. Good afternoon, Shiva or Ramana. Karnataka is not my Bangabuni. Karnataka is not my Janmabhoomi, but Karnataka is my cousin. I own this state, and with respect, I try to recite a small part of a poem written by famous poet. ಎಲ್ಲದಲ್ಲೂ ಇರು, ಎಲ್ಲದಲ್ಲೂ ಇರು, ಎಂಥದಲ್ಲೂ ಇರು, ಎಂದೆಂದಿಗೂ ನೀ ಕನ್ನಡ ಭಾಗಿಯು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡ ಗೋವಿನ ಮುದ್ದಿನ ಕಾಲು. ಕನ್ನಡ ತಾನ ಹೊಂದಿದ್ದಾರೆ ನೀ ನಮ್ಮಲ್ಲಿ ಕಲ್ಪುತ್ತೂರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ನೀ ಮೆಟ್ಟುವ ಮೇಲ ಆದೆ ಕರ್ನಾಟಕ.
ನಮಸ್ಕಾರ. Thank you, Swati ma'am. That was really inspiring for all of us to promote and to support the cause of Kannada language. And it's only unfortunate you're calling the cause of Kannada language, but nevertheless, great attempt, ma'am. Next time we want a song from you in Kannada. So round of applause for both Dr. Swati and Dr. We have few videos by students. We may start off with playing them, and they are enthusiastic participation from the students for this program. Within a very short notice, they have been able to record it, record it, and with flawless recording and with no technical errors, they have been able to send it to all of us. Over to Kiran sir, could you please play the videos from students like Archana Bhatt? ಮರೆಯದಿರಿ ಅರಳುವ ಹೂಗಳೇ ಆಲಿಸಿರಿ ಬಾಳೊಂದು ಹೋರಾಟ ಮರೆಯದಿರಿ ಬೆಳಗಿನ ಕಿರಣಗಳೇ ಬಣ್ಣಿಸಿರಿ ഇരുಳಿಂದೆ ಬೆಳಕುಂಟು ತೋರಿಸಿರಿ ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ ಮನವೇ ಓ ಮನವೇ ನೀ ಅಳುಕದಿರು ಮಳೆಯೋ ಬರಸಿಡಿಲೋ ನೀ ನಡೆಯುತ್ತಿರು ಮನಸ್ಸು ಎಂಬ ಕನ್ನಡಿಯು ಒಡೆದು ಹೋಗಬಾರದು ಬಾಳು ಒಂದು ಗೋಳು ಅಂತ ಓಡಿ ಹೋಗಬಾರದು ಯಾರಿಗಿಲ್ಲಿ ನೋವಿಲ್ಲ ಯಾರಿಗಿಲ್ಲಿ ಸಾವಿಲ್ಲ ಕಾಲ ಕಳೆದ ಹಾಗೆ ಎಲ್ಲ ಮಾಯವಾಗುವಂಥದು ಉಳಿಪೆಟ್ಟು ಬೀಳುವ ಕಲ್ಲೆ ಶಿಲೆಯಾಗಿ ನಿಲ್ಲುವುದು ದಿನ ನೋವ ನುಂಗುವ ಜೀವವೇ ನೆಲೆಯಾಗಿ ನಿಲ್ಲುವುದು ಯಾರಿಗಿಲ್ಲ ಅಲೆದಾಟ ಯಾರಿಗಿಲ್ಲ ಪರದಾಟ ನಮ್ಮ ಪ್ರತಿ ಕನಸು ಇಲ್ಲಿ ನನಸಾಗೋ ಒಳ್ಳೆ ಕಾಲವು ಮುಂದೆ ಇದೆ ಮನವೇ ಓ ಮನವೇ ನೀ ಕುಗ್ಗದಿರು ಬೆಟ್ಟ ಬಯಲಿರಲಿ ನೀ ನಡೆಯುತ್ತಿರು ಅರಳುವ ಹೂಗಳೇ ಆಲಿಸಿರಿ ಬಾಳೊಂದು ಹೋರಾಟ ಮರೆಯದಿರಿ ನೋವು ನಲಿವು ಅನ್ನೋದು ಬಾಳ ರೈಲ ಕಂಬಿಗಳು ನಡುವೆ ನಮ್ಮದೀ ಪಯಣ ನಗುತ್ತ ಸಾಗು ಹಗಲಿರುಳು ಏನೇ ಬರಲಿ ಬಾಳಿನಲಿ ದೇಹ ಒಂದು ಜೊತೆಗಿರಲಿ ಏಳು ಬೀಡು ಎಲ್ಲ ದಾಟಿ ಏಳುತ್ತೀವಿ ನಾವುಗಳು ಅವಮಾನ ಎಲ್ಲರಿಗುಂಟು ಈ ಲೋಕದ ದೃಷ್ಟಿಯಲ್ಲಿ ನಾವೆಲ್ಲರೂ ಎಂದು ಒಂದೇ ಆ ದೇವರ ಸೃಷ್ಟಿಯಲ್ಲಿ ಬಾಳಿಗೊಂದು ಅರ್ಥವಿದೆ ಹೆಜ್ಜೆಗೊಂದು ದಾರಿ ಇದೆ ನಿನ್ನ ಆತ್ಮಬಲ ನಿನ್ನ ಜೊತೆ ಇರಲು ಆಕಾಶವೇ ಅಂಗೈಯಲಿ ಮನವೇ ಓ ಮನವೇ ನೀ ಬದಲಾಗು ಏನೇ ಸಾಧನೆಗೂ ನೀ ಮೊದಲಾಗು ಅರಳುವ ಹೂವುಗಳೇ ಆಲಿಸಿರಿ ಬಾಳೊಂದು ಹೋರಾಟ ಮರೆಯದಿರಿ ಬೆಳಗಿನ ಕಿರಣಗಳೇ ಬಣ್ಣಿಸಿರಿ ഇരുಳಿಂದೆ ಬೆಳಕುಂಟು ತೋರಿಸಿರಿ ನಾಳೆಯ ನಂಬಿಕೆ ಇರಲಿ
ನಮ್ಮ ಬಾಳಲಿ ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ. ಮನವೇ ಓ ಮನವೇ ನೀ ಅಳುಕದಿರು, ಮಳೆಯೋ ಬರಸಿಡಿಲೋ ನೀ ನಡೆಯುತ್ತಿರು. ಈ ಹಾಡನ್ನು ಹಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನನ್ನ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. Thank you, Archana. Round of applause for Archana for her enthusiastic participation. May I now request our director of Manasa, Ramkushan. She has very enthusiastically willing to recite a poetry. Ma'am, could you please help me on this? Sure. I could not ಅಂದ್ರೆ ನಾನು ಯಾವುದು ಹುಡುಕಕ್ಕಾಗ್ಲಿಲ್ಲ. ಯಾವ್ದು ಒಂದು ಸದ್ಯಕ್ಕೆ ನನ್ನ ಲ್ಯಾಪ್ಟಾಪ್ ಅಲ್ಲಿ ಸಿಕ್ತು, ಅದು ಮಾತ್ರ ತಗೊಂಡು ಅದನ್ನು ರೆಡಿ ಮಾಡ್ತಿದ್ದೀನಿ. ಮನಸ್ಸೇ ಓ ಹರಿವ ನನಗೆ ನಿರಂತರ ನಿರಾಕಾರ ಗಾಮಿನಿಯೇ, ಅರಿಯ ನೀನು ಸುಂದರ ಸರಳ, ಕಲ್ಲು ಬಂಡೆಗಳು, ಇಳಿಜಾರುಗಳು, ಮುಳ್ಳು ಪೊದೆಗಳು, ಬೆಟ್ಟ ಗುಡ್ಡಗಳು ಎಡವಿ ತಡವಿ ನೀನು ನಿರ್ಮಲ, ರಭಸವಾಗಿ ಬೋರ್ಗೆರೆದು ಹುಡುಕಿ ಹೂಕರಿಸಿ ಕದಡಿ ಕಲುಷಿತವಾಗಿ ವಿರಳವಾಗಿ ಶಾಂತವಾಗಿ ತಿಳಿಯಾಗಿ ನೀನು ಸುಜಲ, ಓಡುತ್ತಾ ಓಡಾಡುತ್ತಾ ಕುಲುಕುತ್ತಾ ಬಳುಕುತ್ತಾ ಹಾರುತ್ತಾ ಬೀಳುತ್ತಾ ಕಣ್ಮನ ಸೆಳೆಯುತ್ತಾ ತಡಿಸುವ ನೀನು ಚಂಚಲ, ಒತ್ತಡವ ಮುಗಿದು ಜಡತೆಯನ್ನು ಜಡಿದು ಶಿವನ ಜಟಿಯಿಂದ ಹುಟ್ಟಿದು ಸಂಸ್ಕರಿಸಿ ಉದ್ಧರಿಸಿ ಶಮನಗೊಳಿಸುವ ಶಾಲ. ಮತ್ತೊಂದು, ಈಗ ನಾವೆಲ್ಲರೂ ಹೊಸ ವರ್ಷನ ಬರ ಮಾಡ್ಕೊತಾ ಇದ್ದೀವಿ. ಇದು ಹೊಸ ಜೀವನದ ಬಗ್ಗೆ ಬರೆದಂತ ಒಂದು ಪದ್ಯ. ಮತ್ತೆ ಚಿಗುರುವ ಮಾವು, ಮತ್ತೆ ಕರೆಯುವ ಕೋಗಿಲೆ, ಮತ್ತೆ ಸುರುವ ಮಳೆ, ಮತ್ತೆ ಮೂಡುವ ಮಳೆಗಿದ್ದು, ಮತ್ತೆ ಮುಂಜಾನೆಯ ಮಂಚು, ಮತ್ತೆ ಚಳಿಯ ಕಚಗುಡಿ, ಋತು ಚಕ್ರದ ರಸ ನಿಮಿಷಗಳು ಮತ್ತೆ ಮತ್ತೆ ಮರಳಿ ಅಂತರಾತ್ಮದ ಬಯಕೆಗಳ ಮತ್ತೆ ಮತ್ತೆ ತಣಿಸಿ ತಲ್ಲಣಿಸುವ ಮನ ಮೌನವಾಗಿ ಕ್ಷಣ ಕ್ಷಣ ಆನಂದದಲ್ಲಿ ನಿಂತು ಪ್ರಶ್ನೆ ದ್ವಂದ್ವಗಳು ನಿಶಬ್ದವಾಗಿ ಅನಂತತೆಯ ಶೂನ್ಯದಲ್ಲಿ ಲೀನ ಮತ್ತೆ ಮತ್ತೆ ಹೊಸ ಜೀವನ. ಮತ್ತೊಂದು ಸ್ವಲ್ಪ ಮನಸ್ಸು ಸ್ವಲ್ಪ ಕಲಿಕದಾಗ ಒಂದು ಪದ್ಯ ಬಂದಿರುವಂಥದ್ದು, ಮನಸ್ಸು ಬರಿದು ಅಂತ. ನನ್ನ ಮೋಸ್ಟ್ ಆಫ್ ದಿ ಪೋಯಮ್ಸ್ ಮನಸ್ಸು ಅನ್ನೋದ್ರ ಮೇಲೆ ಇರುತ್ತೆ. ಮನಸ್ಸು ಬರಿದು, ಮನಸ್ಸು ಬಿಡಿಯ ಹಾಳೆ ಬರೆದು ಜೋಡಿಸಬೇಕೆ ಪದಗಳ, ಕೊರೆದು ಮೂಡಿಸಬೇಕೆ ಚಿತ್ತಾರ, ಹರಿದು ಮಾಡಬೇಕೆ ಕಾಗದದ ಹೂವು, ಎದೆಯಲ್ಲಿ ಹುದುಗಿದೆ ನೋವು ನಗು, ಮೇಲೆ ಬಾರದು ಮುಟ್ಟದು ಮನಸ್ಸು, ಸುಂದರ ಹೂವು ಬೇರಿನ ಕನಸು, ಕೂಗಿ ಕರೆದರೂ ಮನಸ್ಸು ದೂರ, ಭಾವ ಮಿಡಿತಕ್ಕೆ ಎದೆಯು ಭಾರ, ಕಣ್ಣಲ್ಲಿ ನೋಟವಿದೆ ಕಾಣದು ಬಣ್ಣ, ನೆನಪಿನ ಸುರುಳಿ ಇದೆ ಮುಗಿದು ದೃಶ್ಯ, ಕನಸಿನ ಲೋಕವಿದೆ ಸರಿದಿದೆ ಹಿಂದೆ, ಮಾತು ಮುಗಿದಿದೆ ಮೌನವೇ ಮುಂದೆ, ಹನಿಯು ಕೂಡದು ನಗೆಯು ಕಾಣದು, ದನಿಯು ಏರದು ರಾಗ ಸೇರದು, ಮನಸ್ಸು ಬರಿದು ಬಿಡಿಯ ಹಾಳೆ. These are just beautiful lines written by ma'am, and these were lines written by ma'am herself. She is a prolific poet who writes in Kannada. Ma'am, in Kannada only or in Kannada? Kannada and English both. Ma'am, I think we would love to hear more from you in the future as well. Thank you so much for that recitation of your poetry, ma'am. Moving on, we have the next program, a song which has been presented by Vinay from the batch 2020. This is an audio recording in his name.
ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿವಳು, ನಮ್ಮ ಕಾಪಾಡೋ ಗುರು ಇವಳು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ನಲಿದಾಡೋ ನೀರಿವಳು, ನಾವು ಉಸಿರಾಡೋ ಗಾಡಿವಳು. ಬರೆಯೋರ ತವರೂರು, ಕಡೆಯೋರ ಹಿರಿಯೂರು, ನಟಿಸೋರ ನವಿಲೂರು, ನುಡಿಸೋರ ಮೈಸೂರು. ಕೂಡಿದರೆ ಕಾಣುವುದು ಎದೆ ತುಂಬ ಹಾಡಾಗುವುದು. ಮಧುರ ಮಧುರ ಇದು ಅಮರ ಅಮರ ಇದು ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿವಳು, ನಮ್ಮ ಕಾಪಾಡೋ ಗುರು ಇವಳು. ಈ ಭಾಷೆ ಕಲಿಯೋದು ಬೆಣ್ಣೆಯ ತಿಂದಂತೆ, ನಮ್ಮ ಭಾಷೆ ಬರೆಯೋಕೆ ಕಲಿಸೋರೆ ಬೇಡಂತೆ. ಹಾಡಿದರೆ ತಿಳಿಯುವುದು ಮೈ ತುಂಬ ಓಡಾಡುವುದು. ಸರಳ ಸರಳ ಇದು ವಿರಳ ವಿರಳ ಇದು ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿವಳು, ನಮ್ಮ ಕಾಪಾಡೋ ಗುರು ಇವಳು. ಅಭಿಮಾನ ಆಲಂತೆ, ದುರಭಿಮಾನ ವಿಷವಂತೆ, ಕೈಸೋರು ನಾವಂತೆ, ನಿರಭಿಮಾನ ಬೇಡಂತೆ. ಕನ್ನಡತಿ ಆಜ್ಞೆ ಇದು ಅವಳದೆಯ ಹಾಡು ಇದು, ಅವಳ ಅರಕೆ ಇದು ನಮಗೆ ಬಯಕೆ ಇದು ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿವಳು, ನಮ್ಮ ಕಾಪಾಡೋ ಗುರು ಇವಳು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ನಲಿದಾಡೋ ನೀರಿವಳು, ನಾವು ಉಸಿರಾಡೋ ಕಾಡಿವಳು. Thank you. It's an amazing performance from Vinay from batch 2022. May I now request Dr. Anita Singh to share a few words with the gathering.
Sorry, it's impromptu. I just came here and decided to, say I've been always wanting to speak a few words from Karnataka. So after that I hadn't, so I just decided to. So Shaswini came at the back to talk to Dr. Swati. I said, can I have a little slot there? She was kind enough to give me. I'm going to recite a little poem, which is dedicated to T.P. Kailasam. I think 3 years ago I had shared it with Dr. Savita. She's not here. So, why am I mean, he's one of the most important playwright, humorist, and the most important writer. I think modern Kannada language, we can, in a way, dedicate to him. T.P. Kailasam, Tanjavur Ramansiva Iyer Kailasam was a playwright and prominent writer in Kannada. He was born in 1884 in the Mysore state, and he passed away in 1946. Why am I also talking about him? Because his sister, Padma, had a little boy, and that is, happens to be my father-in-law's Coimbatore Anandanarayan Balasubramanian. And in a way, I dedicate this poem to him and to T.P. Kailasam. Sorry, I'm emotional because I was just last night I came back from Hyderabad. He's become old. Sorry. My father-in-law. And unfortunately, we have not been able to bring him here. So this is dedicated to, in a way, to my father. This is the poem. It's titled TPK. A man about whom family knows very well. His sister died very young, leaving a son behind, just few months old. This is today my father-in-law, who grew up without the concept of mother. She who sings and tells stories about families, the birth, the good and the evil. So he heard no lullabies, no stories, nor about his maternal mother. Today we know TPK had a family, a wife and children later abandoned. He wandered off to a nomadic life, breaking off traditions of society and norms, and made Kannada sacrosanct, written in a language accessible to few. TPK is a household name, most revered writer of his times, today and tomorrow, for he penned in the language of common people and about things that were commonplace. Some call him eccentric, some irresponsible, some call him a bête noire. He was an intellectual with a joie de vivre. Cigarette on his lips and whiskey on his side, he crafted several masterpieces. He was one created by the potter who molded this clay with special care. TPK was a freak of nature. Thank you, Professor. Thank you, Dr. Anita. It is nice to know a fact that such a renowned personality is related to one of our colleagues here. Very nice and very humble to have listened to your voice. Thank you so much, Dr. Anita. We now move on to another video, one of the last videos that our students have shared. We are making an attempt to share and present all the videos that have come in from the student side, just that it motivates and encourages them. Okay, over to you, sir. Video. Yeah, ma'am. Yeah, ma'am. Thank you.
Himani for her video on her skills and talents in the Rangoli art. Next up, we have a performance from one of our faculty members, Professor Arun Jyoti, who has sung this song and recorded the performance and has been kind enough to share it with all of us. Today she's on leave, but then she's been kind enough to share it with all of us. Over to you, sir, for the video of ತುಂತುರು ಅಲ್ಲಿ ನೀರ ಹಾಡು ಕಂಪನ ಎಲ್ಲಿ ಪ್ರೀತಿ ಹಾಡು ತುಂತುರು ಅಲ್ಲಿ ನೀರ ಹಾಡು ಕಂಪನ ಎಲ್ಲಿ ಪ್ರೀತಿ ಹಾಡು ಹಗಲಿರಲಿ ಈರುಳಿರಲಿ ನೀನಿರದೆ ಹೇಗಿರಲಿ ನನ್ನ ತುಂಬ ಹೃದಯ ನೀ ತುಂಬಿದೆ ನಿನ್ನ ಈ ತುಂಬು ಪ್ರೀತಿಯನು ಕಣ್ಣ ಹಾಡಂತೆ ಕಾಯುವೆನು ತುಂತುರು ಅಲ್ಲಿ ನೀರ ಹಾಡು ಕಂಪನ ಎಲ್ಲಿ ಪ್ರೀತಿ ಹಾಡು ಇನ್ನೊಂದು ಇಲ್ಲ ಸರ್ ಹಂಗಾಗಲ್ಲ. ಈ sharing ಯಾಕೋ ಕೈ ಕೊಡ್ತಾರೆ. ಗಗನದ ಸೂರ್ಯ ಮನೆ ಮೇಲೆ ನೀ ನನ್ನ ಸೂರ್ಯ ಹಣೆ ಮೇಲೆ ಚಿಲಿಪಿಲಿ ಹಾಡು ಎಲೆ ಮೇಲೆ ನಿನ್ನ ಪ್ರೀತಿ ಹಾಡು ಎದೆ ಮೇಲೆ ಗಾಳಿ ಗಾಳಿ ತಂಪು ಗಾಳಿ ಪೂರ ತುಂಬ ಎದೆ ನಿನ್ನ ಹೆಸರ ಗಾಳಿಯೊಂದೇ ನನ್ನ ಉಸಿರಲ್ಲಿದೆಯೋ ನಮ್ಮ ಪ್ರೀತಿ ಬೆಳಗೋ ಇತಿಹಾಸವು ನಿನ್ನ ಸಹಚಾರವೇ ಚೈತ್ರ ಅಲ್ಲಿ ನನ್ನ ಇಂಚರ ಅಮರ ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು That was Professor Arun Jyoti, who has sung the song and recorded the performance in her place, and she has been kind enough to share it with all of us. Thank you, Professor Arun Jyoti. It has been a lively evening with a lot of songs and information from across the state, and we've been able to entertain ourselves, I hope, and get to know some insights about the state. I think some information that we were not aware of, but we are now aware of that. So I think it's time we wind up the program. May I request Professor Jeevita to propose the vote of thanks. Thank you, Professor Yashaswini. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ. ಇಲ್ಲಿ ನೆರೆದಿರುವ ಎಲ್ಲ ಆತ್ಮೀಯ ಬಂಧುಗಳಿಗೆ ಶುಭ ಸಂಜೆ ಹಾಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. A very good evening and warm welcome to all of you. Happy ಕನ್ನಡ ರಾಜ್ಯೋತ್ಸವ. ಈ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಂದನಾರ್ಪಣೆಯನ್ನು ಸಲ್ಲಿಸುವ ಸಲುವಾಗಿ ನಾನು ಚಿಂತ ಸಹಾಯಕ ಪ್ರಾಧ್ಯಾಪಕಿ ರಾಮಯ್ಯ ಆಡಳಿತ ಸಂಸ್ಥೆ ನಿಮ್ಮ ಮುಂದೆ ಉಪಸ್ಥಿತರಿದ್ದೇನೆ. It gives me immense pleasure to propose vote of thanks to the people who has worked vigorously and with great passion for conducting this event.
ಪ್ರಥಮವಾಗಿ ಕನ್ನಡಾಂಬೆಯನ್ನು ಸ್ಮರಿಸುತ್ತಾ ಕನ್ನಡಕ್ಕಾಗಿ ದುಡಿದ ಮಡಿದ ಮಹನೀಯರನ್ನೆಲ್ಲ ಗೌರವದಿಂದ ನಡೆಯುತ್ತಾ ನಮ್ಮ ಎಲ್ಲ ಕಾರ್ಯಕ್ರಮವನ್ನು ಬೆನ್ನೆಲುಬಾಗಿಗಿಂತ ಸತತ ಉತ್ತೇಜನ ನೀಡುವ ನಮ್ಮ ಆಡಳಿತ ಮಂಡಳಿಯವರಿಗೆ ನನ್ನ ಕೃತಜ್ಞತೆಗಳು. ಈ ಕಾರ್ಯಕ್ರಮದ ಸಂಯೋಜನೆಯಲ್ಲಿ ನಮಗೆ ಉತ್ತಮ ಸಹಕಾರ ಹಾಗೂ ಉತ್ತೇಜನ ನೀಡಿದ ನಮ್ಮ ನಿರ್ದೇಶಕರು, ಶಿಕ್ಷಣ, ಸಂಶೋಧನೆ ಹಾಗೂ ಆಡಳಿತ ಡಾಕ್ಟರ್ ಮಾನಸ ನಾಗಭೂಷಣ ಹಾಗೂ ಸವಿತಾ ರಾಣಿ ರಾಮಚಂದ್ರ ರಿಜಿಸ್ಟ್ರಾರ್ ಅವರಿಗೆ ನನ್ನ ತುಂಬ ಹೃದಯದ ವಂದನೆಗಳು. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಿದ ನಮ್ಮ ಉಪನ್ಯಾಸಕರಾದ ಡಾಕ್ಟರ್ ಅನುರಾಧ, ಡಾಕ್ಟರ್ ಕುಮುದ, ಪ್ರೊಫೆಸರ್ ಡೆಬೋಲಿನಾ ಗುಪ್ತಾ ಹಾಗೂ ಯಶಸ್ವಿ ಮತ್ತು ಬೋಧಕೇತರ ಸಿಬ್ಬಂದಿಗಳಾದ ಕಿರಣ್, ಡಾಕ್ಟರ್ ಜನಾರ್ದನ್, ಸತೀಶ್ ಹಾಗೂ ನಮ್ಮ ಮಕ್ಕಳಾದ ಪ್ರಜ್ವಲ್, ಶುಭದೀಪ್, ಕುಲದೀಪ್, ಸರ್ವೇಶ್ ಹಾಗೂ ಫೈಜಲ್ ಅವರಿಗೆಲ್ಲ ನನ್ನ ಪೂರ್ವಕ ವಂದನೆಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮದ ಮೆರಗನ್ನು ಹೆಚ್ಚಿಸಿರುವ ನಮ್ಮ ಶಿಕ್ಷಣ ಸಿಬ್ಬಂದಿ, ಬೋಧಕೇತರ ಸಿಬ್ಬಂದಿ, ಆತ್ಮೀಯ ವಿದ್ಯಾರ್ಥಿಗಳು ಹಾಗೂ ಪೋಷಕ ಸಿಬ್ಬಂದಿ ಅವರಿಗೂ ನನ್ನ ತುಂಬ ಹೃದಯದ ಅಭಿನಂದನೆಗಳು. ಉತ್ತಮ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರದರ್ಶಿಸಿದ ಎಲ್ಲಾ ಕಲಾವಿದರಿಗೂ ನಮ್ಮೆಲ್ಲರ ವಂದನೆಗಳು. ಪರೋಕ್ಷವಾಗಿ ಅಪರೋಕ್ಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಜೃಂಭಾಚರಣೆ ಕಾರಣಭೂತರಾದ ಪ್ರತಿಯೊಬ್ಬರಿಗೂ ಹಾಗೂ ಎಲ್ಲರಿಗೂ ನಮ್ಮ ಸಂಸ್ಥೆ, ನಮ್ಮ ತಂಡ ಹಾಗೂ ನನ್ನ ಕಡೆಯಿಂದ ಪ್ರಾಮಾಣಿಕ ಧನ್ಯವಾದಗಳು. At the outset, I sincerely thank our management for always being supportive to us in all our endeavors. My respectable gratitude to our director, academics, research and administration for guidance and support in organizing the event. I would like to thank our registrar, Dr. Savita Rani Ramachandran, for her presence. I would also like to thank our organizing team, Dr. Anuradha, Dr. Kumara, Professor Yashasvi Murthy for leading and for all dedication towards organizing the Rajyotsava event and successfully conducting during the pandemic. I must mention our deep sense of appreciation and heartfelt thanks to our Professor Deborah Gupta for cultural event arrangements virtually. Special mention has to be made of Dr. Janardhan, Mr. Kiran, and Mr. Satish for all the cooperation. And Ms. Parvati, I would like to thank our students team, Prajwal, Shubhari, Kuldeep, Sarvesh, Faisal for designing poster and have greatly helped us in organizing Kannada Rajyotsava. On behalf of all of us, I would like to express my heartfelt thanks to all cultural participants. At last, I would like to thank the faculty members, non-teaching staff, and students who have joined us virtually. Thank you all for your presence and being part of our celebration. Thank you very much. ಕೊನೆಯದಾಗಿ ಈ ಸಾಲುಗಳು ಶ್ರೀಮಂತರ ಮಹಲುಗಳಲ್ಲಿ ಬಡವರಿರುವ ಗುಡಿಸಲಲ್ಲಿ ಬೇಸಾಯದ ಕಾಯಕದಲ್ಲಿ ಕಾರ್ಖಾನೆಗಳ ಯಂತ್ರಗಳಲ್ಲಿ ಕೇಳಲಿ ಸಿರಿಗರಣಂ ಗಲ್ಬೆ ಸಿರಿಗರಣಂ ಕಾವ್ಯ. ಥ್ಯಾಂಕ್ ಯು. I request everyone to stand for national. जनगण मन अधिनायक जय हे भारत भाग्य विधाता पंजाब सिंध गुजरात मराठा द्राविड उत्कल बंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मांगे गाहे तव जय गाथा जन गण मंगलदायक जय हे भारत भाग्य विधाता जय हे जय हे जय हे जय 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 हे Thank you all.